ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತದ ಜಲಸಂಪನ್ಮೂಲಗಳು. ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಅಂಶಗಳ ವಿಶ್ಲೇಷಣೆಯನ್ನು ನೋಡೋಣ. ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಅಂಶಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ತಳಹದಿಯ ಮೇಲೆ ವಿಶ್ಲೇಷಣೆ ರೂಪದಲ್ಲಿ ನೋಡೋಣ. ಭಾರತದ ಜಲಸಂಪನ್ಮೂಲಗಳು. ನೀರು ಒಂದು ನೈಸರ್ಗಿಕ ಸಂಪನ್ಮೂಲ. ನೀರು ಅನ್ನೋದೇನೆಂದರೆ ಒಂದು ನೈಸರ್ಗಿಕ ಸಂಪನ್ಮೂಲ. ಮಣ್ಣು ಹೇಗೆ ಒಂದು ನೈಸರ್ಗಿಕ ಸಂಪನ್ಮೂಲವೋ ಹಾಗೆ ನೀರು ಕೂಡ ಒಂದು ನೈಸರ್ಗಿಕ ಸಂಪನ್ಮೂಲ. ಇದು ಮಾನವನ ಮೂಲ ಬೇಡಿಕೆ. ಇದು ಅಂದರೆ ನೀರು ಅನ್ನೋದು ಮಾನವನ ಮೂಲ ಬೇಡಿಕೆಯಾಗಿದೆ. ಮಾನವನ ಮೂಲ ಬೇಡಿಕೆ ಯಾವುದು ಅಂದ್ರೆ ನೀರು ಅನ್ನೋದು ಒಂದು ಮಾನವನ ಮೂಲ ಬೇಡಿಕೆಯಾಗಿದೆ. ಇದು ರಾಷ್ಟ್ರದ ಸಂಪತ್ತಾಗಿದೆ. ನೀರು ರಾಷ್ಟ್ರದ ಸಂಪತ್ತಾಗಿದೆ. ಒಂದು ರಾಷ್ಟ್ರದಲ್ಲಿ ನೀರಿನ ಲಭ್ಯತೆ ಇದ್ದರೆ ಆ ರಾಷ್ಟ್ರ ಏನಾಗುತ್ತೆ ಅಂದರೆ ಶ್ರೀಮಂತ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಹೀಗಾಗಿ ನೀರಿನ ಕೊರತೆ ಇದ್ದರೆ ಅದು ಅನಾಭಿವೃದ್ಧಿ ಹತ್ರ ಹೋಗುತ್ತೆ. ಹೀಗಾಗಿ ನೀರು ಅನ್ನೋದು ಕೂಡ ಒಂದು ರಾಷ್ಟ್ರದ ಸಂಪತ್ತು ಇದ್ದ ಹಾಗೆ. ನೀರಾವರಿ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ಕೈಗಾರಿಕೆ, ಗೃಹ ಬಳಕೆ, ಜಲಸಾರಿಗೆ, ಮೀನುಗಾರಿಕೆ ಮತ್ತು ಮನರಂಜನಾ ಉದ್ದೇಶಗಳಿಗೆ ನೀರನ್ನು ಬಳಸುತ್ತಾರೆ. ನೋಡಿ, ನೀರನ್ನು ನಾವು ಯಾವ್ಯಾವುದಕ್ಕಾಗಿ ಬಳಕೆ ಮಾಡ್ಕೊಳ್ತೀವಿ ಅಂದರೆ ನೀರಾವರಿಗಾಗಿ ಬಳಕೆ ಮಾಡ್ಕೊಳ್ತೇವೆ, ಹಾಗೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗಾಗಿ ನೀರನ್ನು ಬಳಕೆ ಮಾಡ್ತೇವೆ, ಹಾಗೆ ಕೈಗಾರಿಕೆಗಳಿಗೆ ನೀರನ್ನು ಬಳಕೆ ಮಾಡ್ತಾರೆ, ಗೃಹ ಬಳಕೆಗಾಗಿ, ಜಲಸಾರಿಗೆಗಾಗಿ, ಮೀನುಗಾರಿಕೆಗೆ, ಹಾಗೆ ಮನರಂಜನಾ ಉದ್ದೇಶಗಳಿಗೆ ನಾವು ನೀರನ್ನು ಬಳಕೆ ಮಾಡ್ಕೊಳ್ತಾ ಇದ್ದೇವೆ. ಇವಾಗ ಭೂಮಿಯ ಮೇಲಿನ ನೀರಿನ ಮೂಲಗಳು ಯಾವುವಂದರೆ ನದಿಗಳು ಹಾಗೆ ಸರೋವರಗಳು. ನದಿಗಳು ಮತ್ತು ಸರೋವರಗಳು ಭೂಮಿಯ ಮೇಲಿನ ನೀರಿನ ಮೂಲಗಳು. ನೆಕ್ಸ್ಟು ಅಂತರ್ಜಲದ ನೀರಿನ ಮೂಲಗಳು. ಅಂತರ್ಜಲದ ನೀರಿನ ಮೂಲಗಳು ಯಾವುವಂದರೆ ಬಾವಿಗಳು ಮತ್ತು ಚಿಲುಮೆಗಳು ಅಂತರ್ಜಲದ ನೀರಿನ ಮೂಲಗಳು. ಭೂಮಿಯ ಮೇಲಿನ ನೀರಿನ ಮೂಲಗಳು ನದಿಗಳು ಮತ್ತು ಸರೋವರಗಳು, ಅಂತರ್ಜಲದ ನೀರಿನ ಮೂಲಗಳು ಬಾವಿಗಳು ಮತ್ತು ಚಿಲುಮೆಗಳು. ವ್ಯವಸಾಯವು ಕಾಲುವೆ, ಕೆರೆ, ಬಾವಿ ನೀರಾವರಿಗಳನ್ನು ಅವಲಂಬಿಸಿದೆ. ಈ ವ್ಯವಸಾಯ ಏನು ಮಾಡಿದೆ ಅಂತಂದರೆ ವ್ಯವಸಾಯವು ಕಾಲುವೆ, ಕೆರೆ, ಬಾವಿ ನೀರಾವರಿಗಳನ್ನು ಅವಲಂಬಿಸಿದೆ. ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ, ಬಾವಿ ಮತ್ತು ಕೆರೆಗಳಿಂದ ನೀರು ಸರಬರಾಜು ಮಾಡುವುದನ್ನೇ ನೀರಾವರಿ ಎನ್ನುವರು. ನೋಡಿ, ನೀರಾವರಿ ಅಂತಂದರೆ ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ, ಬಾವಿ ಮತ್ತು ಕೆರೆಗಳಿಂದ ನೀರು ಸರಬರಾಜು ಮಾಡುವುದನ್ನೇ ನೀರಾವರಿ ಎನ್ನುವರು. ಹಾಗೆ ನಾವು ಇನ್ನೊಂದು ಅರ್ಥದಲ್ಲಿ ನೋಡೋದಾದರೆ ಕೃಷಿ ಭೂಮಿಗೆ ಕೃತಕವಾಗಿ ನೀರು ಪೂರೈಸುವುದನ್ನೇ ನೀರಾವರಿ ಎನ್ನುವರು. ಇದು ವಿದ್ಯಾರ್ಥಿಗಳಿಗೆ ಸುಲಭವಾಗುತ್ತೆ. ನೀರಾವರಿ ಎಂದರೇನು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೃಷಿ ಭೂಮಿಗೆ ಕೃತಕವಾಗಿ ನೀರು ಪೂರೈಸುವುದನ್ನೇ ನೀರಾವರಿ ಎನ್ನುವರು. ಇದು ಕೂಡ ಸರಿಯಾದ ಒಂದು ವಾಕ್ಯವಾಗಿರುತ್ತೆ. ವಿದ್ಯಾರ್ಥಿಗಳು ಈ ಎರಡರಲ್ಲಿ ಯಾವುದನ್ನು ಬರೆದರೂ ಕೂಡ ಸರಿಯಾಗಿರುತ್ತೆ. ಇದು ಸ್ವಲ್ಪ ಸುಲಭವಾಗಿರುತ್ತೆ. ಕೃಷಿ ಭೂಮಿಗೆ ಕೃತಕವಾಗಿ ನೀರು ಪೂರೈಸುವುದನ್ನೇ ನೀರಾವರಿ ಎನ್ನುವರು. ನೀರಾವರಿ ವಿಧಗಳನ್ನು ನಾವು ನೋಡೋದಾದರೆ ನೀರಾವರಿಯ ವಿಧಗಳು: ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ. ಮುಖ್ಯವಾಗಿ ನೀರಾವರಿಯಲ್ಲಿ 3 ವಿಧಗಳನ್ನು ಮಾಡಿದ್ದಾರೆ. ಅವು ಯಾವ್ಯಾವಂದರೆ ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ. ಇವುಗಳ ಬಗ್ಗೆ ನಾವು ಮುಂದೆ ವಿಸ್ತೃತವಾಗಿ ನೋಡೋಣ. ಬಾವಿ ನೀರಾವರಿ. ಮೊದಲಿಗೆ ಬಾವಿ ನೀರಾವರಿ ಬಗ್ಗೆ ನೋಡೋಣ. ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯ ಒದಗಿಸಿದೆ. ನಾವೀಗಾಗಲೇ ನೋಡಿದ್ದೇವಲ್ವಾ, ಬಾವಿ ನೀರಾವರಿ ನೋಡಿದೆವು, ಹಾಗೆ ಕಾಲುವೆ ನೀರಾವರಿ, ಕೆರೆ ನೀರಾವರಿ ನೋಡಿದೆವು. ಈ 3 ನೀರಾವರಿಗಳಲ್ಲಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರನ್ನು ಪೂರೈಕೆ ಮಾಡೋದು ಯಾವುದಂದರೆ ಬಾವಿ ನೀರಾವರಿ. ಹೆಚ್ಚು ಕೃಷಿ ಕ್ಷೇತ್ರಕ್ಕೆ
ನೀರಾವರಿ ಸೌಲಭ್ಯ ಒದಗಿಸಿದೆ. ಯಾವುದು ಅಂದರೆ ಈ ಬಾವಿ ನೀರಾವರಿ. ಬಾವಿಗಳನ್ನು ತೋಡಿ ಅಂತರ್ಜಲವನ್ನು ಕೃಷಿಗೆ ಬಳಸುವುದನ್ನೇ ಬಾವಿ ನೀರಾವರಿ ಎನ್ನುವರು. ಬಾವಿ ನೀರಾವರಿ ಅಂದರೆ ಬಾವಿಗಳನ್ನು ತೋಡಿ ಅಂತರ್ಜಲವನ್ನು ಕೃಷಿಗೆ ಬಳಸುವುದನ್ನೇ ಬಾವಿ ನೀರಾವರಿ ಎನ್ನುವರು. ಬಾವಿಗಳನ್ನು ತೋಡಿ ಅಂತರ್ಜಲವನ್ನು ಕೃಷಿಗೆ ಬಳಸುವುದನ್ನೇ ಬಾವಿ ನೀರಾವರಿ ಎನ್ನುವರು. ಅಂದರೆ ನಾವು ಬಾವಿಗಳನ್ನು ತೋಡ್ಬಿಟ್ಟು ಈ ಅಂತರ್ಜಲ ಏನು ಮಾಡ್ತೀವಿ ಅಂದರೆ ಈ ಕೃಷಿಗಾಗಿ ಏನು ಬಳಕೆ ಮಾಡ್ಕೊಳ್ತಲ್ಲ ಅದನ್ನೇನಂತ ಕರೀತಾರೆ? ಬಾವಿ ನೀರಾವರಿ ಅಂತ ಕರೀತಾರೆ. ಏನಂತ ಕರೀತಾರೆ? ಬಾವಿ ನೀರಾವರಿ ಅಂತ ಕರೀತಾರೆ. ಕಡಿಮೆ ಮಳೆ ಬೀಳುವ ಭಾಗಗಳಲ್ಲಿ ಉಪಯುಕ್ತವಾಗಿದೆ. ಈ ಬಾವಿ ನೀರಾವರಿ ವಿಶೇಷವಾಗಿ ಯಾವ ಭಾಗದಲ್ಲಿ ಉಪಯುಕ್ತಕ್ಕೆ ಬರುತ್ತೆ ಅಂದರೆ ಈ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶ ಇದೆ ಅಲ್ವಾ, ಈ ಕಡಿಮೆ ಮಳೆ ಬೀಳತಕ್ಕಂಥ ಭಾಗದಲ್ಲಿ ಈ ಬಾವಿ ನೀರಾವರಿ ಬಹಳ ಉಪಯುಕ್ತಕ್ಕೆ ಬರುತ್ತೆ. ಬಾವಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭ. ಈ ಕೆರೆಗಳಿಗೆ ಮತ್ತು ಕಾಲುವೆಗಳಿಗೆ ಹೋಲಿಸಿದರೆ ಒಬ್ಬ ರೈತರು ಕೂಡ ತಮ್ಮ ಹೊಲದಲ್ಲಿ ಬಾವಿಗಳನ್ನು ನಿರ್ಮಿಸಿಕೊಳ್ಬಹುದು. ಆದರೆ ಒಬ್ಬ ರೈತ ಕಾಲುವೆಗಳನ್ನಾಗಲಿ ಕೆರೆಗಳನ್ನಾಗಲಿ ನಿರ್ಮಿಸಿಕೊಳ್ಳೋದು ಸುಲಭವಾಗುವುದಿಲ್ಲ. ಹೀಗಾಗಿ ಬಾವಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭವಾಗಿರುತ್ತೆ, ವೆಚ್ಚವೂ ಕೂಡ ಕಡಿಮೆ ಆಗಿರುತ್ತೆ. ಈ ಬಾವಿಗಳಲ್ಲಿ 2 ಪ್ರಕಾರಗಳಿದಾವೆ. ಒಂದು ತೆರೆದ ಬಾವಿ, ಇದಕ್ಕೆ ಓಪನ್ ಆಗಿರುತ್ತೆ. ಇನ್ನೊಂದು ಕೊಳವೆ ಬಾವಿ. ಈ ತೆರೆದ ಬಾವಿಗಳಿಂದ ಏನು ಮಾಡ್ತಾರೆ ಅಂದರೆ ಯಂತ್ರಗಳ ಮೂಲಕ ಹಾಗೆ ಎತ್ತಿನ ಮೂಲಕ ಹಾಗೆ ಮಾನವನು ಏನು ಮಾಡ್ತಾನೆ ಅಂದರೆ ಇಲ್ಲಿ ತೆರೆದ ಬಾವಿಯಿಂದ ನೀರನ್ನು ಹೊರಗಡೆ ತೆಗಿತಾರೆ. ಬಟ್ ಕೊಳವೆ ಬಾವಿಯಲ್ಲಿ ಯಂತ್ರಗಳ ಮೂಲಕ ನೀರನ್ನು ಹೊರ ತೆಗಿತಾರೆ. ಒಟ್ಟು ಬಾವಿಯಲ್ಲಿ 2 ಪ್ರಕಾರಗಳು. ಒಂದು ತೆರೆದ ಬಾವಿ, ಇನ್ನೊಂದು ಕೊಳವೆ ಬಾವಿ. ಇದು ಅಂತರ್ಜಲವನ್ನು ಹೊರ ತೆಗೆದು ಅದನ್ನು ಕೃಷಿ ಭೂಮಿಗೆ ಬಳಕೆ ಮಾಡಿಕೊಳ್ತಾರೆ. ಕಾಲುವೆ ನೀರಾವರಿ. ನೆಕ್ಸ್ಟು ಕಾಲುವೆ ನೀರಾವರಿ. ಇದು ದೇಶದಲ್ಲಿ ಬಾವಿಯ ನಂತರ 2ನೇ ಮುಖ್ಯ ನೀರಾವರಿ. ಫಸ್ಟು ಬಾವಿ ಇದ್ದರೆ ಇಡೀ ಭಾರತ ದೇಶದಲ್ಲಿ ಬಾವಿಯ ನೀರಾವರಿ ನಂತರ 2ನೇ ಸ್ಥಾನದಲ್ಲಿ ಇರೋದು ಕಾಲುವೆ ನೀರಾವರಿ. ಇದರ ಪ್ರಕಾರಗಳನ್ನು ನೋಡೋದಾದರೆ, ಈ ಕಾಲುವೆಗಳ ಒಂದು ಪ್ರಕಾರಗಳನ್ನು ನೋಡೋದಾದರೆ ಪ್ರವಾಹ ಕಾಲುವೆ ಹಾಗೆ ಸರ್ವಕಾಲಿಕ ಕಾಲುವೆ. ಪ್ರವಾಹ ಕಾಲುವೆ ಹಾಗೆ ಸರ್ವಕಾಲಿಕ ಕಾಲುವೆ ಅಂತ ತಿಳ್ಕೊಂಡು 2 ವಿಧಗಳಿದಾವೆ ಇಲ್ಲಿ ನೋಡಿ. ಮೊದಲಿಗೆ ಪ್ರವಾಹ ಕಾಲುವೆ ಅಂದರೆ ನೋಡಿ, ಪ್ರವಾಹ ಕಾಲುವೆ ಅಂದ್ರೇನು? ನದಿಗಳಿಗೆ ಯಾವುದೇ ಅಣೆಕಟ್ಟುಗಳನ್ನು ಕಟ್ಟದೆ ನದಿಗಳು ತುಂಬಿ ಹರಿಯುವಾಗ ಈ ಕಾಲುವೆಗಳ ಮೂಲಕ ನೀರು ಹರಿಯುವುದು ಈ ಕಾಲುವೆಗಳಿಗೆ ಪ್ರವಾಹ ಕಾಲುವೆ ಎನ್ನುವರು. ಅಂದರೆ ಇಲ್ಲಿ ನದಿಗಳಿಗೆ ಯಾವುದೇ ಅಣೆಕಟ್ಟುಗಳನ್ನು ಕಟ್ಟೋದಿಲ್ಲ. ನದಿಗಳು ತುಂಬಿ ಹರಿಯುವಾಗ ಕಾಲುವೆಗಳ ಮೂಲಕ ನೀರು ಹರಿದು ಎಲ್ಲಿ ಬರುತ್ತೆ ಅಂದರೆ ಅದು ಕೃಷಿ ಭೂಮಿಗೆ ಬರುತ್ತೆ. ಸೊ ಇವುಗಳನ್ನ ಏನಂತ ಕರೀತಾರೆ ಅಂದರೆ ಇಂಥ ಕಾಲುವೆಗಳನ್ನ ಪ್ರವಾಹ ಕಾಲುವೆಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ರವಾಹ ಕಾಲುವೆಗಳು ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಸರ್ವಕಾಲಿಕ ಕಾಲುವೆಗಳು. ಸರ್ವಕಾಲಿಕ ಕಾಲುವೆ ಅಂದ್ರೇನು? ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರು ಪೂರೈಸುವ ಕಾಲುವೆಗಳಿಗೆ ಸರ್ವಕಾಲಿಕ ಕಾಲುವೆಗಳು ಎನ್ನುವರು. ಇಲ್ಲಿ ಮಳೆಗಾಲದಲ್ಲಿ ಏನು ಮಳೆಯಿಂದ ನೀರು ಹರಿತಾ ಇರುತ್ತಲ್ವೋ ಆ ಸಂದರ್ಭದಲ್ಲಿ ಏನು ಮಾಡ್ತಾರ? ಈ ಅಣೆಕಟ್ಟುಗಳ ಮೂಲಕ ನೀರನ್ನು ಸಂಗ್ರಹಿಸ್ತಾರೆ ನದಿಯಲ್ಲಿ. ಅಂದರೆ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ, ಅಂದರೆ ಕೃಷಿ ಭೂಮಿಗೆ ಯಾವಾಗ ನೀರಿನ ಅವಶ್ಯಕತೆ ಇರುತ್ತೋ ಆ ಸಂದರ್ಭದಲ್ಲಿ ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡ್ತಾರಲ್ಲ ಅಂಥ ಕಾಲುವೆಗಳನ್ನೇನಂತ ಕರೀತಾರೆ? ಸರ್ವಕಾಲಿಕ ಕಾಲುವೆಗಳು ಅಂತ ಕರೀತಾರೆ. ಇಲ್ಲಿ ಇಷ್ಟೇ ತಿಳ್ಕೊಳ್ಳಿ, ಪ್ರವಾಹ ಕಾಲುವೆಗಳಿಗೆ ಯಾವುದೇ ಅಣೆಕಟ್ಟೆಗಳನ್ನು ಕಟ್ಟೋದಿಲ್ಲ. ಸರ್ವಕಾಲಿಕ ಕಾಲುವೆಗಳಿಗೆ ಅಣೆಕಟ್ಟೆಗಳನ್ನು ಕಟ್ತಾರೆ. ಪ್ರವಾಹ ಕಾಲುವೆಯಲ್ಲಿ ನದಿಗಳು ಉಕ್ಕಿ ಹರಿಯುವಾಗ ಕಾಲುವೆ ಗುಂಟ ನೀರು ಹರಿದು ಕೃಷಿ ಭೂಮಿಗೆ ಹೋಗುತ್ತೆ. ಸರ್ವಕಾಲಿಕ ಕಾಲುವೆಗಳಲ್ಲಿ ನೀರನ್ನು ಸಂಗ್ರಹಿಸಿಬಿಟ್ಟು ಅವಶ್ಯಕತೆ ಇದ್ದಾಗ ಕೃಷಿ ಭೂಮಿಗೆ ನೀರನ್ನು ಪೂರೈಸ್ತಾರೆ. ಪ್ರವಾಹ ಕಾಲುವೆ ನೀರು ಅವಶ್ಯಕತೆ ಇದ್ದಾಗ ಸಿಗುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ. ಅದು ನದಿಗಳು ಉಕ್ಕಿ ಹರಿಯುವಾಗ ಮಾತ್ರ ಇದು ಲಭ್ಯವಾಗುತ್ತೆ. ಬಟ್ ಸರ್ವಕಾಲಿಕ ಕಾಲುವೆ ಹೇಗಿರುತ್ತೆ ಅಂದರೆ ನಮಗೆ ಬೇಸಿಗೆ ಸಂದರ್ಭದಲ್ಲಿ ಕೂಡ ನೀರಿನ ಅವಶ್ಯಕತೆ ಇದ್ದರೆ ಇಲ್ಲಿ ನೀರನ್ನು ಸಂಗ್ರಹಿಸಿಬಿಟ್ಟು ನಾವು ಕಾಲುವೆ ಗುಂಟ್ಲ ಕೃಷಿ ಭೂಮಿಗೆ ನೀರನ್ನು ಪೂರೈಸ್ಕೊಳ್ಬಹುದು. ಓಕೆ, ನೆಕ್ಸ್ಟು ಭಾರತದಲ್ಲಿ ಕಾಲುವೆ ಜಾಲವನ್ನು ನೋಡೋದಾದರೆ ಭಾರತ ದೇಶದಲ್ಲಿ ಯಾವ ಭಾಗದಲ್ಲಿ ಯಾವ ರಾಜ್ಯಗಳಲ್ಲಿ ಹೆಚ್ಚು ಕಾಲುವೆಗಳು ಇದಾವಂತ ನೋಡೋದಾದರೆ ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ, ಹರಿಯಾಣ, ಬಿಹಾರ್ ಈ ರಾಜ್ಯಗಳಲ್ಲಿ ಹೆಚ್ಚು ಕಾಲುವೆಗಳು ಇವೆ. ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ, ಹರಿಯಾಣ, ಬಿಹಾರ
ಈ ರಾಜ್ಯಗಳಲ್ಲಿ ಹೆಚ್ಚು ಕಾಲುವೆಗಳು ಭಾರತ ದೇಶದಲ್ಲಿ ಇವೆ. ಕೆರೆ ನೀರಾವರಿ. ನೆಕ್ಸ್ಟು ಕೆರೆ ನೀರಾವರಿ ಬಗ್ಗೆ ನೋಡೋಣ. ಜರಿ, ತೊರೆ ಮತ್ತು ಹಳ್ಳಗಳು ಹರಿಯುವ ಇಳಿಜಾರಿಗೆ ಅಡ್ಡಲಾಗಿ ಒಡ್ಡುಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸುವುದನ್ನೇ ಕೆರೆಗಳು ಎನ್ನುವರು. ನೋಡಿ, ಕೆರೆಗಳಂದ್ರೇನು? ಜರಿ, ತೊರೆ ಮತ್ತು ಹಳ್ಳಗಳು ಹರಿಯುವ ಇಳಿಜಾರಿಗೆ ಅಡ್ಡಲಾಗಿ ಒಡ್ಡುಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸುವುದನ್ನೇ ಕೆರೆಗಳು ಎನ್ನುವರು. ಕೆರೆಗಳು ಅಂತ ಕರೀತಾರೆ. ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ನೀರು ಪೂರೈಕೆ. ಈ ಕೆರೆಗಳಲ್ಲಿ ನೀರನ್ನು ಸಂಗ್ರಹಿಸ್ತಾರೆ. ಸೊ ಈ ಕೆರೆಗಳಲ್ಲಿ ನೀರನ್ನು ಸಂಗ್ರಹಿಸಿಬಿಟ್ಟು ಆ ನೀರನ್ನು ಏನು ಮಾಡ್ತಾರೆ ಅಂದರೆ ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ಪೂರೈಕೆ ಮಾಡ್ತಾರೆ. ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ಪೂರೈಕೆ ಮಾಡ್ತಾರೆ. ಹಾಗಾದರೆ ಭಾರತ ದೇಶದಲ್ಲಿ ಕೆರೆಗಳ ನೀರಾವರಿ ಅಂದರೆ ಈ ಕೆರೆಗಳ ನೀರಾವರಿ ಹೆಚ್ಚಾಗಿ ಎಲ್ಲಿದೆ ಅಂತ ನೋಡೋದಾದರೆ, ಕೆರೆ ನೀರಾವರಿ ಜಾಲವನ್ನು ನೋಡೋದಾದರೆ ಭಾರತ ದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೆರೆಗಳು ಹೆಚ್ಚಾಗಿವೆ. ತಮಿಳುನಾಡು, ಒಡಿಶಾ, ಕರ್ನಾಟಕ ಅಂದರೆ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಕೆರೆಗಳು ಹೆಚ್ಚಾಗಿವೆ ಅಂತ ನಮಗೆ ಗೊತ್ತಾಗುತ್ತೆ. ಆಂಧ್ರ ಪ್ರದೇಶದಲ್ಲಿ ಕೆರೆಗಳು ಹೆಚ್ಚಿವೆ, ಹಾಗೆ ತಮಿಳುನಾಡು, ಹಾಗೆ ಒಡಿಶಾ, ಹಾಗೆ ಕರ್ನಾಟಕ ಇಲ್ಲಿ ಕೆರೆ ನೀರಾವರಿ ಹೆಚ್ಚಾಗಿದೆ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ನದಿಗಳಿಗೆ ಅಣೆಕಟ್ಟೆಗಳನ್ನು ನಿರ್ಮಿಸಿ ನೀರನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನೇ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಎನ್ನುವರು. ನೋಡಿ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳೆಂದರೇನು? ನದಿಗಳಿಗೆ ಅಣೆಕಟ್ಟೆಗಳನ್ನು ನಿರ್ಮಿಸಿ ನೀರನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನೇ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಎನ್ನುವರು. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು. ಈ ಪ್ರಶ್ನೆ ಪರೀಕ್ಷೆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಏನು ಕೇಳ್ತಾನೆ ಅಂದರೆ 3 ಅಂಕ ಅಥವಾ 4 ಅಂಕದ ಪ್ರಶ್ನೆ ಬರುತ್ತೆ ಇದು. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳನ್ನು ಬರೆಯಿರಿ, ತಿಳಿಸಿರಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾನೆ. ನೀರಾವರಿ ಸೌಲಭ್ಯ ಒದಗಿಸುವುದು, ಜಲವಿದ್ಯುತ್ ಶಕ್ತಿ ಉತ್ಪಾದಿಸುವುದು, ಪ್ರವಾಹಗಳನ್ನು ನಿಯಂತ್ರಿಸುವುದು, ನೌಕಾಯಾನದ ಸೌಲಭ್ಯ ಒದಗಿಸುವುದು, ಗೃಹ ಬಳಕೆಗೆ ನೀರು ಒದಗಿಸುವುದು, ಕೈಗಾರಿಕೆಗಳಿಗೆ ನೀರು ಒದಗಿಸುವುದು, ಮಣ್ಣಿನ ಸವಕಳಿ ನಿಯಂತ್ರಿಸುವುದು, ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು, ಅರಣ್ಯ ಸಂಪತ್ತು ವೃದ್ಧಿಸುವುದು. ನೋಡಿ, ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳಿದ್ದರೆ ಆ ನೀರನ್ನು ಸಂಗ್ರಹಿಸಿಬಿಟ್ಟು ನಾವು ನೀರಾವರಿಗಾಗಿ ಬಳಕೆ ಮಾಡ್ಬೋದು. ಸೊ ನೀರಾವರಿ ಸೌಲಭ್ಯ ಒದಗಿಸುವುದು. ನೆಕ್ಸ್ಟ್ ಆ ನೀರಿಂದ ನಾವೇನು ಮಾಡ್ತೀವಿ ಅಂದ್ರೆ ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತೇವೆ. ಹಾಗಾಗಿ ಜಲವಿದ್ಯುತ್ತನ್ನು ನಾವು ಉತ್ಪಾದಿಸಬಹುದು. ಆ ನಂತರ ಪ್ರವಾಹ ನಿಯಂತ್ರಣ. ಕೆಲವು ಸಾರಿ ಏನು ಮಾಡ್ತಾವೆ ಅಂದರೆ ನದಿಗಳು ಉಕ್ಕಿ ಹರಿತಾ ಇರ್ತವೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಅಣೆಕಟ್ಟೆಗಳನ್ನು ನಿರ್ಮಿಸಿದರೆ ಆ ಪ್ರವಾಹವನ್ನು ನಿಯಂತ್ರಣ ಮಾಡ್ಬೋದು, ಅಲ್ಲಿ ನೀರನ್ನು ಸಂಗ್ರಹಿಸ್ಬೋದು. ಆ ನಂತರ ಆ ನೀರನ್ನು ನಿಧಾನವಾಗಿ ನಾವು ಬಿಡ್ಬೋದು. ಹೀಗಾಗಿ ಪ್ರವಾಹಗಳನ್ನು ನಾವು ನಿಯಂತ್ರಣ ಮಾಡ್ಬೋದು. ನೌಕಾಯಾನದ ಸೌಲಭ್ಯ. ನಾವು ಅಣೆಕಟ್ಟೆಗಳನ್ನು ಕಟ್ಟಿಬಿಟ್ಟು ಅಲ್ಲಿ ನೀರನ್ನು ಸಂಗ್ರಹ ಮಾಡಿದರೆ ಅಲ್ಲಿನ ಹಡಗುಗಳನ್ನು ನಾವು ಓಡಿಸಾಡ್ಬೋದು. ಅಂದರೆ ಅಲ್ಲಿ ನೌಕಾಯಾನಕ್ಕೆ ಆ ಒಂದು ನೀರನ್ನು ಬಳಕೆ ಮಾಡ್ಕೊಳ್ಬೋದು. ಗೃಹ ಬಳಕೆಗೆ ನೀರು ಒದಗಿಸುವುದು. ನಾವು ಅಣೆಕಟ್ಟೆಯನ್ನು ಕಟ್ಟಿಬಿಟ್ಟು ನೀರನ್ನು ಸಂಗ್ರಹ ಮಾಡಿದರೆ ಆ ನೀರು ಕುಡಿಯೋದಕ್ಕಾಗಿ, ಹೀಗಾಗಿ ಯಾವುದೇ ಗೃಹ ಬಳಕೆಗಾಗಿ ಆ ನೀರನ್ನು ಏನು ಮಾಡ್ಬೋದು, ನಾವು ಪೂರೈಕೆ ಮಾಡ್ಬೋದು. ಕೈಗಾರಿಕೆಗಳಿಗೆ ನೀರು ಒದಗಿಸುವುದು ಅಂತಂದರೆ ಕೈಗಾರಿಕೆಗಳಿಗೂ ಕೂಡ ನೀರು ಬೇಕು. ಹೇಗೆ ನಾವು ಗೃಹ ಬಳಕೆಗಾಗಿ ನೀರನ್ನು ಬಳಕೆ ಮಾಡ್ತೇವೋ ಹಾಗೆ ಕೈಗಾರಿಕೆಗಳಿಗೂ ಕೂಡ ಏನು ಬೇಕಾಗುತ್ತೆ ಅಂದರೆ ನೀರು ಬೇಕಾಗುತ್ತೆ. ಹೀಗಾಗಿ ಅಣೆಕಟ್ಟೆಯನ್ನು ಕಟ್ಟಿ ನಾವು ಏನು ಸಂಗ್ರಹ ಮಾಡಿರ್ತೀವಲ್ವ ಆ ನೀರನ್ನು ಕೈಗಾರಿಕೆಗಳಿಗೂ ಕೂಡ ನಾವು ಪೂರೈಕೆ ಮಾಡ್ಬೋದು, ಒದಗಿಸ್ಬೋದು. ಮಣ್ಣಿನ ಸವಕಳಿ ನಿಯಂತ್ರಣ. ಕೆಲವು ಸಾರಿ ಬಹಳಷ್ಟು ದೊಡ್ಡ ಪ್ರಮಾಣದ ಮಳೆ ಆದಾಗ ನೀರು ರಭಸವಾಗಿ ಹರಿತಾ ಇರುತ್ತೆ. ಸೊ ನೀರು ರಭಸವಾಗಿ ಹರಿಯುವ ಸಂದರ್ಭದಲ್ಲಿ ಮಣ್ಣು ಏನಾಗುತ್ತೆ, ಕೊಚ್ಕೊಂಡು ಹೋಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಅಣೆಕಟ್ಟೆಗಳನ್ನು ಕಟ್ಟಿಬಿಟ್ಟು ಆ ನೀರನ್ನು ಸಂಗ್ರಹ ಮಾಡಿ ನಿಧಾನವಾಗಿ ನಂತರ ನಾವು ಅದನ್ನು ಬಿಡಬಹುದು. ಅದರಿಂದ ಏನು ಮಾಡ್ಬೋದು ಅಂದರೆ ಮಣ್ಣಿನ ಸವಕಳಿನ ನಾವು ನಿಯಂತ್ರಣ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು. ನಾವು ಅಣೆಕಟ್ಟೆಗಳನ್ನು ಕಟ್ಟಿಬಿಟ್ರೆ ಅಲ್ಲಿ ನೀರಿನ ಸಂಗ್ರಹವಾಗುತ್ತೆ. ನೀರಿನ ಸಂಗ್ರಹವಾದಾಗ ಅಲ್ಲೇನಾಗುತ್ತೆ, ಮೀನುಗಳು ಬೆಳೀತಾವೆ. ಸೊ ಆವಾಗ ಆ ಮೀನುಗಳನ್ನು ಹಿಡಿದು ಮಾರಾಟ ಮಾಡೋದ್ರಿಂದ ಸೊ ಮೀನುಗಾರಿಕೆಯು ಕೂಡ ಅಭಿವೃದ್ಧಿ ಆಗುತ್ತೆ. ನೆಕ್ಸ್ಟು ಅರಣ್ಯ ಸಂಪತ್ತು ವೃದ್ಧಿಸುವುದು.
ಈಗ ಅಣೆಕಟ್ಟೆಗಳನ್ನು ಕಟ್ಟಿದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ನೀರಿನ ಸಂಗ್ರಹ ಆಗಿಬಿಟ್ಟು ಸೊ ಆ ನೀರಿನಿಂದ ಏನಾಗುತ್ತೆ ಅಂದರೆ ನಾವು ಕಾಲುವೆಗಳ ಮೂಲಕ ಬೇರೆ ಬೇರೆ ಸ್ಥಳಕ್ಕೆ ಅದನ್ನು ನೀರನ್ನು ಸಾಗಿಸೋದ್ರಿಂದ ಸೊ ಅರಣ್ಯವು ಕೂಡ ಅಲ್ಲಿ ಬೆಳೆಸ್ಬೋದು, ಗಾರ್ಡನ್ಗಳನ್ನು ನಾವು ಬೆಳೆಸ್ಬೋದು, ಸೊ ಅರಣ್ಯವನ್ನು ಬೆಳೆಸ್ಬೋದು. ಹೀಗಾಗಿ ಅರಣ್ಯ ಸಂಪತ್ತು ಕೂಡ ವೃದ್ಧಿಯಾಗುತ್ತೆ. ಇವೆಲ್ಲ ಅಂಶಗಳು ಏನು ಅಂತಂದರೆ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು. ಈ ಪ್ರಶ್ನೆ ಪರೀಕ್ಷೆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಭಾರತದ ಕೆಲವು ಮುಖ್ಯ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು. ಮೊದಲನೇದಾಗಿ ದಾಮೋದರ ನದಿ ಕಣಿವೆ ಯೋಜನೆಯನ್ನು ನೋಡೋಣ. ದಾಮೋದರ ನದಿ ಕಣಿವೆ ಯೋಜನೆ ಸ್ವತಂತ್ರ ಭಾರತದ ಮೊದಲ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ನೋಡಿ, ಈ ದಾಮೋದರ ಯೋಜನೆ ಇದಲ್ವಾ, ಸ್ವತಂತ್ರ ಭಾರತದ ನಮ್ಮ ದೇಶ ಯಾವಾಗ ಸ್ವತಂತ್ರ ಆಯಿತು? 1947ರಲ್ಲಿ ಭಾರತ ದೇಶ ಸ್ವತಂತ್ರವಾಯಿತು. ಆಗಸ್ಟ್ 15ರಂದು ಸ್ವತಂತ್ರ ಭಾರತದ ಮೊದಲ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂದ್ರೆ ದಾಮೋದರ ನದಿ ಕಣಿವೆ ಯೋಜನೆ. ಈ ದಾಮೋದರ ನದಿ ಕಣಿವೆ ಯೋಜನೆಯನ್ನು ದಾಮೋದರ ನದಿಗೆ ನಿರ್ಮಿಸಲಾಗಿದೆ. ದಾಮೋದರ ನದಿಗೆ ನಿರ್ಮಿಸಿದ್ದಾರೆ. ಇದು ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಯೋಜನೆಯಾಗಿದೆ. ಇದು ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ಈ ಎರಡೂ ರಾಜ್ಯಗಳ ಒಂದು ಸಂಯುಕ್ತ ರೀತಿಯಲ್ಲಿ ಇದನ್ನು ಏನು ಮಾಡಿದ್ದಾರೆ, ಯೋಜನೆಯನ್ನು ನಿರ್ಮಿಸಿದ್ದಾರೆ. ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಒಂದು ಸಂಯುಕ್ತ ಯೋಜನೆ ಆಗಿದೆ. ಯಾವುದು? ದಾಮೋದರ ನದಿ ಕಣಿವೆ ಯೋಜನೆ. ಇದು ಪಶ್ಚಿಮ ಬಂಗಾಳದ ಕಣ್ಣೀರು ನದಿ. ಈ ದಾಮೋದರ ನದಿಯನ್ನು ಏನಂತ ಕರೀತಾರೆ? ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಅಂತ ಕರೀತಾರೆ. ಒಂದು ವಿಷಯ ತಿಳ್ಕೊಳ್ಳಿ, ಕಣ್ಣೀರು ನದಿ ಅಂತ ಯಾಕೆ ಕರೀತಾರೆ ಅಂದರೆ ದಾಮೋದರ ನದಿ ಏನು ಮಾಡುತ್ತೆ ಅಂದರೆ ಪ್ರವಾಹದಿಂದ ಅಲ್ಲಿ ಜೀವಹಾನಿ ಹಾಗೆ ಆಸ್ತಿ ಹಾನಿ ಮಾಡ್ತಾ ಇರುತ್ತೆ. ಪ್ರವಾಹದಿಂದ ಜೀವಹಾನಿ ಆಸ್ತಿ ಹಾನಿ ಮಾಡೋದ್ರಿಂದ ಆ ಜೀವಹಾನಿ ಆಸ್ತಿ ಹಾನಿ ತಡೆಗಟ್ಟಬೇಕು, ಆ ಪ್ರವಾಹವನ್ನು ತಡೆಗಟ್ಟಬೇಕು ಅಂತ ತಿಳ್ಕೊಂಡು ಆ ಒಂದು ಉದ್ದೇಶವೂ ಕೂಡ ಇದರಲ್ಲಿ ಇರುತ್ತೆ. ಆ ಪ್ರವಾಹ ನಿಯಂತ್ರಣ ಮಾಡಬೇಕಂತ ತಿಳ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಈ ದಾಮೋದರ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅದು ಕೂಡ ಒಂದು ಪಾಯಿಂಟು. ಹಾಗಾದರೆ ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಯಾವುದು ಅಂದರೆ ದಾಮೋದರ ನದಿ. ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಯಾವುದು? ದಾಮೋದರ ನದಿ. ದಾಮೋದರ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಅಂತ ಯಾಕೆ ಕರೀತಾರೆ? ಅದು ಪ್ರವಾಹದಿಂದ ಅಪಾರ ಹಾನಿಯನ್ನುಂಟು ಮಾಡುತ್ತೆ. ಜೀವಹಾನಿ ಅಂತಲೂ ಬರೀಬೋದು, ಹಾಗೆ ಆಸ್ತಿ ಹಾನಿ ಕೂಡ ಬರೀಬೋದು. ಸಿಂಪಲ್ ಆಗಿ ಹೇಳೋದಾದರೆ ಪ್ರವಾಹದಿಂದ ಅಪಾರ ಹಾನಿಯನ್ನುಂಟು ಮಾಡುತ್ತದೆ, ಅಥವಾ ಪ್ರವಾಹದಿಂದ ಅಪಾರ ಜೀವಹಾನಿ ಆಸ್ತಿ ಹಾನಿ ಉಂಟು ಮಾಡೋದ್ರಿಂದ ಈ ದಾಮೋದರ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಅಂತ ಕರೀತಾರೆ. ನೆಕ್ಸ್ಟ್, ಕಾಲುವೆ ಜಾಲದ ಉದ್ದ. ಈ ದಾಮೋದರ ನದಿ ಏನು ಕಣಿವೆ ಯೋಜನೆ ಇದೆಯಲ್ವಾ, ಇದರಿಂದ ಎಷ್ಟು ಕಿಲೋಮೀಟರ್ವರೆಗೆ ಒಂದು ಕಾಲುವೆಗಳನ್ನು ನಿರ್ಮಿಸಿದ್ದಾರೆ? ಸುಮಾರು 2495 ಕಿಲೋಮೀಟರ್ಗಳಷ್ಟು ಏನು ಮಾಡಿದ್ದಾರೆ ಅಂತಂದರೆ ಈ ಕಾಲುವೆಗಳನ್ನು ನಿರ್ಮಿಸಿದ್ದಾರೆ. ಈ ನದಿಗೆ ಅಣೆಕಟ್ಟನ್ನು ಕಟ್ಟಿಬಿಟ್ಟು ಏನು ಕಾಲುವೆಗಳನ್ನು ಹಾಕಿದ್ದಾರಲ್ವ, ಸೊ ಕಾಲುವೆಗಳು ನಿರ್ಮಿಸಿದಾರಲ್ಲ, ಆ ಕಾಲುವೆಗಳ ಒಟ್ಟು ಜಾಲ ಉದ್ದ ಎಷ್ಟಿದೆ ಅಂತಂದರೆ ಎಲ್ಲ ಕಾಲುವೆಗಳನ್ನು ಸೇರಿಸಿದರೆ 2495 ಕಿಲೋಮೀಟರ್ ಇದೆ. ನೆಕ್ಸ್ಟ್, ಸುಮಾರು 4.5 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯ. ಈ ಒಂದು ದಾಮೋದರ ನದಿ ಕಣಿವೆ ಯೋಜನೆ ಇದೆ ಅಲ್ವಾ, ಇದು ಎಷ್ಟು ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡುತ್ತೆ ಅಂತಂದರೆ 4.5 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರನ್ನ ಪೂರೈಕೆ ಮಾಡುತ್ತೆ. ಎಷ್ಟು ಭೂಮಿಗೆ ಅಂತಂದರೆ 4.5 ಲಕ್ಷ ಹೆಕ್ಟೇರ್ ಭೂಮಿಗೆ, ಕೃಷಿ ಭೂಮಿಗೆ ಈ ದಾಮೋದರ ನದಿ ಕಣಿವೆ ಯೋಜನೆಯಿಂದ ನೀರನ್ನು ಪೂರೈಕೆ ಮಾಡ್ತಾರೆ. ಒಂದು ವಿಷಯ ತಿಳ್ಕೊಳ್ಳಿ, ಹಾಗಾದ್ರಲ್ಲಿ ಹೆಕ್ಟೇರ್ ಅಂದ್ರೇನು ಅನ್ನೋ ಒಂದು ಸ್ವಾಭಾವಿಕ ಒಂದು ಪ್ರಶ್ನೆ ಬರುತ್ತೆ. ಹೆಕ್ಟೇರ್ ಅಂದ್ರೇನು? 1 ಹೆಕ್ಟೇರ್ ಅಂದರೆ 2.47 ಎಕರೆ ಅಂದರೆ 1 ಹೆಕ್ಟೇರ್. 2.47 ಎಕರೆ ಅಂದರೆ 1 ಹೆಕ್ಟೇರ್ ಅಂತ ಕರೀತೇವೆ. ಹಾಗಾದರೆ ಎಕರೆ ಅಂದರೆ ಏನು? ಒಂದು ಸಾರಿ ತಿಳ್ಕೊಳ್ಳಿ. 33 ಇಂಟು 33 ಅಂದರೆ 1 ಗುಂಟೆ. ನೆನಪಿಟ್ಟುಕೊಂಡಿರಿ, 33 ಅಡಿ ಇಂಟು 33 ಅಡಿ ಅಂದರೆ ಅದನ್ನೇನಂತ ಕರೀತೇವೆ? ಈ ಒಂದು ಭಾಗ 33 ಉದ್ದ 33 ಅಗಲ ಏನಿರುತ್ತಲ್ವ, ಈ ಒಂದು ಭಾಗವನ್ನು ನಾವು ಒಂದು ಗುಂಟೆ ಅಂತ ಕರೀತೇವೆ. ಹಾಗೆ 40 ಗುಂಟೆ ಸೇರಿದರೆ, ಸೊ 40 ಗುಂಟೆ ಸೇರಿದರೆ 1 ಎಕರೆ ಆಗುತ್ತೆ. 40 ಗುಂಟೆಗಳನ್ನು ಸೇರಿಸಿದಾಗ ಏನಾಗುತ್ತೆ? 1 ಎಕರೆ ಆಗುತ್ತೆ, ಭೂಪ್ರದೇಶ ಆಗುತ್ತೆ. ಹಾಗೆ 2.47 ಎಕರೆ ಸೇರಿಸಿದರೆ 1 ಹೆಕ್ಟೇರ್ ಆಗುತ್ತೆ. 1 ಹೆಕ್ಟೇರ್ ಆಗುತ್ತೆ. ಅದಕ್ಕೆ 4.5 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರನ್ನು ಪೂರೈಸ್ತಾರೆ. ಅಂದರೆ ಇಟ್ ಮೀನ್ಸ್ 1 ಹೆಕ್ಟೇರ್ ಅಂದರೆ ಎಷ್ಟು? 2.47 ಎಕರೆ ಅಂದರೆ 1 ಹೆಕ್ಟೇರ್. ನೆಕ್ಸ್ಟ್ ನೋಡೋಣ.
ಇಲ್ಲಿ ಈ ದಾಮೋದರ ನದಿಗೆ ಏನು ಮಾಡಿದ್ದಾರೆ ಅಂದರೆ ಅದರ ಉಪನದಿಗಳು, ದಾಮೋದರ ನದಿ ಹಾಗೆ ಅದರ ಉಪನದಿಗಳು ಸೇರಿಬಿಟ್ಟು ಇನ್ನೂ ಕೆಲವೊಂದಿಷ್ಟು ಆಣೆಕಟ್ಟೆಗಳನ್ನು, ಚಿಕ್ಕ ಚಿಕ್ಕ ಆಣೆಕಟ್ಟೆಗಳನ್ನು ಕಟ್ಟಿದ್ದಾರೆ. ಇದಕ್ಕೆ ಎಲ್ಲೆಲ್ಲಿ ಕಟ್ಟಿದ್ದಾರೆ? ತಿಲಯ್ಯ ಅನ್ನೋ ಒಂದು ಸ್ಥಳದಲ್ಲಿ ಕಟ್ಟಿದ್ದಾರೆ, ಮೈತಾನ್ ಅನ್ನೋ ಒಂದು ಸ್ಥಳದಲ್ಲಿ ಕಟ್ಟಿದ್ದಾರೆ, ಕೋನಾರ್ ಹಾಗೆ ಪಂಚೆಟ್ ಹಿಲ್ ಈ ಸ್ಥಳಗಳಲ್ಲಿ ಕೂಡ ಈ ದಾಮೋದರ ನದಿ ಪ್ಲಸ್ ಆ ದಾಮೋದರ ನದಿಯ ಉಪನದಿಗೆ ಇಲ್ಲಿ ಆಣೆಕಟ್ಟೆಗಳನ್ನು ಕಟ್ಟಿದ್ದಾರೆ. ಎಲ್ಲೆಲ್ಲಿ ಕಟ್ಟಿದ್ದಾರೆ ಆಣೆಕಟ್ಟೆಗಳನ್ನಂದರೆ ತಿಲಯ್ಯ ಅನ್ನೋ ಒಂದು ಸ್ಥಳದಲ್ಲಿ, ಮೈತಾನ್ ಅನ್ನೋ ಒಂದು ಸ್ಥಳದಲ್ಲಿ ಆಣೆಕಟ್ಟೆಯನ್ನು ಕಟ್ಟಿದ್ದಾರೆ, ಕೋನಾರ್ ಅನ್ನೋ ಒಂದು ಸ್ಥಳದಲ್ಲಿ ಆಣೆಕಟ್ಟೆಯನ್ನು ಕಟ್ಟಿದ್ದಾರೆ, ಪಂಚೆಟ್ ಹಿಲ್ ಅನ್ನೋ ಒಂದು ಸ್ಥಳಗಳಲ್ಲಿ ಆಣೆಕಟ್ಟೆಯನ್ನು ಕಟ್ಟಿದ್ದಾರೆ. ಇಲ್ಲಿ ಹಾಗೆ ಶಾಖೋತ್ಪನ್ನ ವಿದ್ಯುದಾಗಾರಗಳು ಕೂಡ ಇದಾವು. ಹಾಗಾದರೆ ಶಾಖೋತ್ಪನ್ನ ವಿದ್ಯುದಾಗಾರ ಎಲ್ಲೆಲ್ಲಿ ಇದಾವೆ ಅಂದರೆ ಬೊಕಾರದಲ್ಲಿದೆ, ಚಂದ್ರಾಪುರದಲ್ಲಿದೆ, ಹಾಗೆ ದುರ್ಗಾಪುರದಲ್ಲಿ ಇದೆ. ಹಾಗಾದರೆ ಈ ದಾಮೋದರ ನದಿ ಕಣಿವೆ ಯೋಜನೆ ಇದೆಯಲ್ಲ, ಈ ಒಂದು ಯೋಜನೆಯಿಂದ ಹೆಚ್ಚು ಲಾಭ ಪಡೀತಕ್ಕಂಥ ರಾಜ್ಯಗಳು ಯಾವುವು ಅಂತಂದರೆ, ಹೆಚ್ಚು ಉಪಯೋಗ ಎಲ್ಲೆಲ್ಲಾಗುತ್ತೆ ಅಂದರೆ ಜಾರ್ಖಂಡ ಮತ್ತು ಪಶ್ಚಿಮ ಬಂಗಾಳ. ಈ ಜಾರ್ಖಂಡ ಇದೆ ಅಲ್ವಾ, ಜಾರ್ಖಂಡ ಫಸ್ಟ್ ಏನು ಅಂತಂದರೆ ಇದು ಬಿಹಾರ್ ರಾಜ್ಯದ ಒಂದು ಭಾಗವಾಗಿತ್ತು. ಬಿಹಾರ್ ರಾಜ್ಯದ ಒಂದು ಭಾಗವಾಗಿತ್ತು. ಈ ಜಾರ್ಖಂಡವನ್ನು ಏನು ಮಾಡಿದರು ಅಂತಂದರೆ 2000 ಇಸ್ವಿಯಲ್ಲಿ ನವೆಂಬರ್ ತಿಂಗಳ 15ನೇ ತಾರೀಕಿಗೆ 2000 ಇಸ್ವಿ ನವೆಂಬರ್ ತಿಂಗಳ 15ನೇ ತಾರೀಕಿಗೆ ಈ ಬಿಹಾರ್ ರಾಜ್ಯವನ್ನು ವಿಭಾಗ ಮಾಡಿಬಿಟ್ಟು ಜಾರ್ಖಂಡ್ ರಾಜ್ಯವನ್ನು ರಚನೆ ಮಾಡ್ತಾರೆ. ಬಟ್ ಅವಾಗ ಏನಾಗಿತ್ತು ಅಂದರೆ ಬಿಹಾರ್ ರಾಜ್ಯ ಮತ್ತು ಪಶ್ಚಿಮ ಬಂಗಾಳ ಈ ಎರಡು ರಾಜ್ಯಗಳು ಸೇರಿಬಿಟ್ಟು ಸಂಯುಕ್ತವಾಗಿ ಏನು ಮಾಡಿದ್ದು ಅಂದರೆ ಈ ದಾಮೋದರ ನದಿಗೆ ಅಣೆಕಟ್ಟೆಯನ್ನು ಕಟ್ಟಿಕೊಂಡಿದ್ದು. ಇದು ಯಾವಾಗ ಅಂತಂದರೆ ಆಫ್ಟರ್ 1947 ಸ್ವತಂತ್ರ ಭಾರತದ ನಂತರ. ಬಟ್ ಏನಾಯಿತು ಅಂತಂದರೆ ಬಿಹಾರ್ ಮತ್ತು ಪಶ್ಚಿಮ ಬಂಗಾಳಗಳು ಸೇರಿಬಿಟ್ಟು ಏನು ಮಾಡಿದ್ದು, ಅವಾಗ ರಚನೆ ಮಾಡಿಕೊಂಡು ಅವಾಗ ಡ್ಯಾಮನ್ನು ಕಟ್ಕೊಂಡು. ಬಟ್ ಇವಾಗ ಜಾರ್ಖಂಡ್ ಏನಾಯಿತು, ಬಿಹಾರಿಂದ ಸಪರೇಟ್ ಆಯಿತು. ಯಾವಾಗಾಯ್ತು 2000 ಇಸ್ವಿ ನವೆಂಬರ್ 15ನೇ ತಾರೀಕಿಗೆ ಈ ಜಾರ್ಖಂಡ್ ರಾಜ್ಯ ಬಿಹಾರದಿಂದ ಸಪರೇಟ್ ಆಯಿತು. ಈ ಸದ್ಯಕ್ಕೆ ಈ ದಾಮೋದರ ನದಿ ಕಣಿವೆ ಯೋಜನೆ ಯಾವ ಎರಡು ರಾಜ್ಯಗಳ ಉಪಯೋಗ ಜಾಸ್ತಿ ಆಗ್ತಿದೆ ಅಂದರೆ ಒಂದು ಜಾರ್ಖಂಡ, ಇನ್ನೊಂದು ಪಶ್ಚಿಮ ಬಂಗಾಳ. ಬಾಕ್ರಾ ನಂಗಲ್ ಯೋಜನೆ. ನೆಕ್ಸ್ಟು ಬಾಕ್ರಾ ನಂಗಲ್ ಯೋಜನೆ. ಈ ಮೊದಲೇನು ನಾವು ದಾಮೋದರ ನದಿ ಯೋಜನೆ ನೋಡಿದಲ್ವಾ, ಅದು ಭಾರತದ ನಕ್ಷೆಯ ಈ ಭಾಗದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ, ಈ ಭಾಗದಲ್ಲಿ ಬರುತ್ತೆ. ಹಾಗಾದರೆ ಬಾಕ್ರಾ ನಂಗಲ್ ಯೋಜನೆಯಲ್ಲಿ ಬರುತ್ತೆ, ಇದು ಹಿಮಾಚಲ ಪ್ರದೇಶದ ಈ ಭಾಗ. ಇದನ್ನು ಸಟ್ಲೇಜ್ ನದಿ ಕಟ್ತಾರೆ. ಬಾಕ್ರಾ ಅನ್ನೋ ಒಂದು ಸ್ಥಳ, ಹಾಗೆ ನಂಗಲ್ ಅನ್ನೋದು ಒಂದು ಸ್ಥಳ. ಬಾಕ್ರಾ ಅನ್ನೋದು ಒಂದು ಸ್ಥಳ, ನಂಗಲ್ ಅನ್ನೋದು ಒಂದು ಸ್ಥಳ. ಸಪ್ರೇಟಾಗಿ 2 ಸ್ಥಳಗಳಲ್ಲಿ ಈ ಸಟ್ಲೇಜ್ ನದಿಗೆ ಹಿಮಾಚಲ ಪ್ರದೇಶದಲ್ಲಿ ಬಾಕ್ರಾ ಮತ್ತು ನಂಗಲ್ ಅನ್ನೋ ಒಂದು ಸ್ಥಳದಲ್ಲಿ ಅಣೆಕಟ್ಟೆಯನ್ನು ಕಟ್ತಾರೆ. ಓಕೆ, ಇದು ಬಾಕ್ರಾ ಅಣೆಕಟ್ಟೆ ಇರ್ತಕ್ಕಂಥದ್ದು, ಇದು ದಾಮೋದರ ಅಣೆಕಟ್ಟೆ ಇರ್ತಕ್ಕಂಥದ್ದು. ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯಗಳ ಯೋಜನೆ. ಇದು 3 ರಾಜ್ಯಗಳ ಒಂದು ಯೋಜನೆ. ಯಾವುದು ಅಂದರೆ ಪಂಜಾಬ್, ಹರಿಯಾಣ ಹಾಗೆ ರಾಜಸ್ಥಾನ. ಪಂಜಾಬ್, ಹರಿಯಾಣ, ರಾಜಸ್ಥಾನ ಈ 3 ರಾಜ್ಯಗಳ ಯೋಜನೆ ಇದು ಬಾಕ್ರಾ ನಂಗಲ್ ಯೋಜನೆ. ಹಿಮಾಚಲ ಪ್ರದೇಶದ ಬಾಕ್ರಾ ಮತ್ತು ನಂಗಲ್ ನಲ್ಲಿ ಸಟ್ಲೇಜ್ ನದಿಗೆ ಅಣೆಕಟ್ಟೆಗಳನ್ನು ಕಟ್ಟಲಾಗಿದೆ. ಎಲ್ಲಿ ಕಟ್ಟಿದ್ದಾರೆ ಅಣೆಕಟ್ಟೆನೆಂದರೆ ಹಿಮಾಚಲ ಪ್ರದೇಶ ರಾಜ್ಯದ ಬಾಕ್ರಾ ಅನ್ನೋ ಒಂದು ಸ್ಥಳದಲ್ಲಿ ಅಣೆಕಟ್ಟೆಯನ್ನು ಒಂದು ಕಟ್ಟಿದ್ದಾರೆ. ಇನ್ನೊಂದು ನಂಗಲ್, ಬಾಕ್ರಾ ಮತ್ತು ನಂಗಲ್ ಅನ್ನೋ ಒಂದು ಸ್ಥಳದಲ್ಲಿ ಅಣೆಕಟ್ಟೆಯನ್ನು ಕಟ್ಟಿದ್ದಾರೆ. ಯಾವ ನದಿಗೆ ನಿರ್ಮಿಸಿದ್ದಾರೆ ಅಂದರೆ ಸಟ್ಲೇಜ್ ನದಿಗೆ ನಿರ್ಮಿಸಿದ್ದಾರೆ. ಸಟ್ಲೇಜ್ ನದಿ ಸಿಂಧೂ ನದಿಯ ಉಪನದಿ. ಕಾಲುವೆ ಜಾಲದ ಉದ್ದ ಎಷ್ಟಿದೆ ಅಂದರೆ 3402 ಕಿಲೋಮೀಟರ್. ಈ ಬಾಕ್ರಾ ನಂಗಲ್ ಯೋಜನೆ ಒಟ್ಟು ಕಾಲುವೆಗಳ ಉದ್ದ ಎಷ್ಟಿದೆ ಅಂದರೆ 3402 ಕಿಲೋಮೀಟರ್. ಎಷ್ಟು ಕೃಷಿ ಭೂಮಿಗೆ ಇದು ನೀರನ್ನು ಪೂರೈಕೆ ಮಾಡುತ್ತೆ ಅಂತಂದರೆ 14.6 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿದೆ. ನಾವೀಗಾಗಲೇ ಹೇಳಿದ್ದೀನಿ, ಹೆಕ್ಟೇರ್ ಅಂದರೆ ಏನು ಅಂದರೆ 2.47 ಎಕರೆ ಅಂದರೆ 1 ಹೆಕ್ಟೇರ್. ಇದು ಬಾಕ್ರಾ ನಂಗಲ್ ಯೋಜನೆಯಿಂದ ಕೃಷಿ ಭೂಮಿಗೆ ಎಷ್ಟು ಕೃಷಿ ಭೂಮಿಗೆ ಅಂದರೆ 14.6 ಲಕ್ಷ ಹೆಕ್ಟೇರ್ ಭೂಮಿಗೆ ಕೃಷಿ ಭೂಮಿಗೆ ನೀರನ್ನು ಪೂರೈಕೆಯಾಗುತ್ತೆ. ಬಾಕ್ರಾ ಯೋಜನೆಯನ್ನು ಗೋವಿಂದ ಸಾಗರ ಅಂತ ಕರೆದಿದ್ದಾರೆ. ಇಲ್ಲಿ ನೆನಪಿಟ್ಕೊಂಡಿರಬೇಕು, ಗೋವಿಂದ ಸಾಗರ ಅಂತಂದರೆ ಯಾವುದಕ್ಕೆ ಕರೀತಾರೆ? ಒಂದು ಪ್ರಶ್ನೆ ಬರುತ್ತೆ, ಗೋವಿಂದ ಸಾಗರವೆಂದು ಈ ಕೆಳಗಿನ ಜಲಾಶಯವನ್ನು ಕರೆಯುವುದು. ಆಗ ಅವನು ಆಪ್ಷನ್ಸ್ ಕೊಡ್ತಾನೆ, ಒಂದು ಬಾಕ್ರಾ ಯೋಜನೆ, ಇನ್ನೊಂದು ನಂಗಲ್ ಯೋಜನೆ, ಮತ್ತೊಂದು ಬಾಕ್ರಾ ನಂಗಲ್ ಯೋಜನೆ, ಹಾಗೆ ಮತ್ತೊಂದು ಕೋಸಿ ಅಂತ ಕೊಟ್ಬಿಡ್ತಾನೆ. ಭಾಳಷ್ಟು ವಿದ್ಯಾರ್ಥಿಗಳು ಏನಿರುತ್ತೆ ಅಂದರೆ ಬಾಕ್ರಾ ನಂಗಲ್ ಯೋಜನೆ ಅನ್ನೋದಿರುತ್ತೆ. ಸೊ ಸಪ್ರೇಟಾಗಿ 2 ಡ್ಯಾಮ್ಗಳು, ಒಂದು ಬಾಕ್ರಾ ಅಂತ ಒಂದು ಡ್ಯಾಮು, ನಂಗಲ್ ಅನ್ನೋ ಒಂದು ಸ್ಥಳದಲ್ಲಿ ಮತ್ತೊಂದು ಡ್ಯಾಮನ್ನು ಕಟ್ಟಿದ್ದಾರೆ. ಇಲ್ಲಿ ಯಾವ ಜಲಾಶಯವನ್ನು ಗೋವಿಂದ ಸಾಗರ ಅಂತ ಕರೀತಾರೆ ಅಂದರೆ
ಬಾಕ್ರಾ ಜಲಾಶಯವನ್ನು ಮಾತ್ರ ಏನಂತ ಕರೀತಾರೆ, ಗೋವಿಂದ ಸಾಗರ ಅಂತ ಕರೀತಾರೆ. ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ, ಇಲ್ಲಿ ಯಾವುದನ್ನು ಗೋವಿಂದ ಸಾಗರ ಅಂತ ಕರೀತಾರೆ ಅಂದರೆ, ಈ ಬಾಕ್ರಾ ಜಲಾಶಯ ಇದಲ್ವಾ, ಈ ಬಾಕ್ರಾ ಜಲಾಶಯವನ್ನು ಏನಂತ ಕರೀತಾರೆ, ಗೋವಿಂದ ಸಾಗರ ಅಂತ ಕರೀತಾರೆ. ಏನಂತ ಕರೀತಾರೆ, ಗೋವಿಂದ ಸಾಗರ ಅಂತ ಕರೀತಾರೆ. ಈ ಬಾಕ್ರಾ ಅಣೆಕಟ್ಟು ಭಾರತದ 2ನೇ ಅತಿ ಎತ್ತರ ಅಣೆಕಟ್ಟೆ ಅಂತ ಕರೀತಾರೆ. ಭಾರತ ದೇಶದಲ್ಲಿ ಅತಿ ಎತ್ತರವಾದ ಅಣೆಕಟ್ಟೆ ಯಾವುದು ಅಂತಂದ್ರೆ ತೆಹರಿ ಅಣೆಕಟ್ಟೆ. ಭಾರತ ದೇಶದಲ್ಲಿ ಅತ್ಯಂತ ಎತ್ತರವಾದ ಅಣೆಕಟ್ಟೆ ಯಾವುದಂದ್ರೆ ತೆಹರಿ ಅಣೆಕಟ್ಟೆ. 2ನೇ ಅತಿ ಎತ್ತರವಾದ ಅಣೆಕಟ್ಟೆ ಯಾವುದು ಅಂದರೆ ಬಾಕ್ರಾ ಅಣೆಕಟ್ಟೆ. ಇದು 226 ಮೀಟರ್ ಹೈಟ್ ಇದೆ. 226 ಮೀಟರ್ ಹೈಟ್ ಇದೆ ಇದು ಬಾಕ್ರಾ ಅಣೆಕಟ್ಟೆ. ಭಾರತ ದೇಶದಲ್ಲಿ ಅತಿ ಎತ್ತರವಾದ ಅಣೆಕಟ್ಟೆ ತೆಹರಿ ಅಣೆಕಟ್ಟೆ. 2ನೇದು ಯಾವುದಂದ್ರೆ ಬಾಕ್ರಾ ಅಣೆಕಟ್ಟೆ. ನೆಕ್ಸ್ಟು ಕೋಸಿ ಯೋಜನೆ. ಈ ಕೋಸಿ ಯೋಜನೆಯನ್ನು ಕೋಸಿ ನದಿಗೆ ನಿರ್ಮಿಸಲಾಗಿದೆ. ಕೋಸಿ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಿದ್ದಾರೆ ಅಂದರೆ ಕೋಸಿ ನದಿಗೆ. ಈ ಕೋಸಿ ನದಿಯನ್ನು ಬಿಹಾರದ ಕಣ್ಣೀರು ನದಿ ಅಂತ ಕರೀತಾರೆ. ನೋಡಿ, ಬಿಹಾರದ ಕಣ್ಣೀರು ನದಿ ಯಾವುದು? ಕೋಸಿ ನದಿ. ಬಿಹಾರದ ಕಣ್ಣೀರು ನದಿ ಅಂತ ಯಾಕೆ ಕರೀತಾರೆ ಅಂದರೆ, ಅದು ಪ್ರವಾಹದಿಂದ, ಬಿಹಾರದಲ್ಲಿ ಪ್ರವಾಹದಿಂದ ಜೀವಹಾನಿ ಮತ್ತು ಆಸ್ತಿ ಹಾನಿಯನ್ನು ಮಾಡುತ್ತೆ. ಪ್ರವಾಹದಿಂದ ಜೀವಹಾನಿ, ಆಸ್ತಿ ಹಾನಿ ಉಂಟು ಮಾಡೋದ್ರಿಂದ ಈ ಕೋಸಿ ನದಿಯನ್ನು ಬಿಹಾರದ ಕಣ್ಣೀರು ನದಿ ಅಂತ ಕರೀತಾರೆ. ಅಂದರೆ ಕೋಸಿ ಯೋಜನೆ ನಿರ್ಮಿಸಬೇಕಾದ್ರೆ ಇಲ್ಲಿ ಪ್ರವಾಹ ನಿಯಂತ್ರಣವು ಕೂಡ ಒಂದು ಉದ್ದೇಶವಾಗಿರುತ್ತೆ. ಹಲವಾರು ಉದ್ದೇಶಗಳಿದ್ದಾವೆ, ಅದರಲ್ಲಿ ಪ್ರವಾಹ ನಿಯಂತ್ರಣವು ಕೂಡ ಒಂದು ಉದ್ದೇಶ ಆಗಿರುತ್ತೆ. ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಜಂಟಿ ಯೋಜನೆ ಆಗಿದೆ. ಇದು ಕೋಸಿ ಯೋಜನೆ ಇದೆಲ್ಲ 2 ರಾಷ್ಟ್ರಗಳ ಒಂದು ಯೋಜನೆ. ಯಾವ್ಯಾವ ರಾಷ್ಟ್ರ ಅಂದರೆ ಒಂದು ಭಾರತ ದೇಶ, ಇನ್ನೊಂದು ನೇಪಾಳ. ಭಾರತ ಮತ್ತು ನೇಪಾಳ ಈ 2 ರಾಷ್ಟ್ರಗಳು ಸೇರಿಬಿಟ್ಟು ಏನು ಮಾಡಿದ್ವು ಅಂದರೆ ಈ ಕೋಸಿ ಯೋಜನೆಯನ್ನು ನಿರ್ಮಿಸಿದವು. ಎಲ್ಲಿ ನಿರ್ಮಿಸಿದವು ಅಂತಂದರೆ ಗಡಿ ಭಾಗದಲ್ಲಿ, ಬಿಹಾರದ ಒಂದು ಗಡಿ ಭಾಗ ಹನುಮಾನ್ ನಗರ, ಬಿಹಾರದ ಗಡಿ ಭಾಗದ ಹನುಮಾನ್ ನಗರ ಅನ್ನೋ ಒಂದು ಸ್ಥಳದಲ್ಲಿ ಈ ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ ಕೋಸಿ ನದಿಗೆ. ಇದು ಎಷ್ಟು ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡುತ್ತೆ ಅಂದರೆ 8.75 ಲಕ್ಷ ಹೆಕ್ಟೇರ್ ಭೂಮಿಗೆ ಇದು ನೀರನ್ನು ಪೂರೈಕೆ ಮಾಡುತ್ತೆ. ಈ ಕೋಸಿ ಯೋಜನೆ 8.75 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ 50% ವಿದ್ಯುತ್ತನ್ನು ನೇಪಾಳಕ್ಕೆ ಒದಗಿಸಲಾಗುತ್ತದೆ. ಅಂದರೆ ಈ ಕೋಸಿ ಯೋಜನೆಯಲ್ಲಿ ಒಟ್ಟು ಉತ್ಪಾದನೆ ಆಗುವ ವಿದ್ಯುತ್ತಿನಲ್ಲಿ, ಈ ಕೋಸಿ ಯೋಜನೆಯಿಂದ ಉತ್ಪಾದನೆ ಆಗ್ತಕ್ಕಂಥ ಒಟ್ಟು ವಿದ್ಯುತ್ತಿನಲ್ಲಿ 50% ವಿದ್ಯುತ್ತನ್ನು ಯಾವ ರಾಷ್ಟ್ರಕ್ಕೆ ಕೊಡ್ತಾರ ಅಂದ್ರೆ ನೇಪಾಳ ರಾಷ್ಟ್ರಕ್ಕೆ ಒದಗಿಸ್ತಾರೆ. ಯಾಕೆ ಅಂತಂದರೆ ಈ ಒಂದು ಕೋಸಿ ಯೋಜನೆ ಇದೆಯಲ್ಲ, ಈ ಕೋಸಿ ಯೋಜನೆ ಭಾರತ ಮತ್ತು ನೇಪಾಳ ಈ 2 ರಾಷ್ಟ್ರಗಳ ಒಂದು ಜಂಟಿ ಯೋಜನೆ ಆಗಿರೋದ್ರಿಂದ ಇಲ್ಲಿ ಉತ್ಪಾದನೆ ಆಗುವ 50% ವಿದ್ಯುತ್ತನ್ನು ನೇಪಾಳಕ್ಕೆ ಸರಬರಾಜು ಮಾಡ್ತಾರೆ. ನೋಡಿ, ಇಲ್ಲಿ ಉತ್ಪಾದನೆ ಆಗುವ 50% ವಿದ್ಯುತ್ತನ್ನು ನೇಪಾಳ ರಾಷ್ಟ್ರಕ್ಕೆ ಸರಬರಾಜು ಮಾಡ್ತಾರೆ. ಯಾಕೆ ಅಂತಂದರೆ ಈ ಕೋಸಿ ಯೋಜನೆ ಇದಲ್ವಾ, ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಒಂದು ಜಂಟಿ ಯೋಜನೆ ಆಗಿದೆ. ಹೀಗಾಗಿ ಇಲ್ಲಿ ಉತ್ಪಾದನೆ ಆಗುವ 50% ವಿದ್ಯುತ್ತನ್ನು ನೇಪಾಳಕ್ಕೆ ಸರಬರಾಜು ಮಾಡ್ತಾರೆ. ಸೊ ಕೋಸಿ ಯೋಜನೆ ಈ ಭಾಗದಲ್ಲಿ ಕಂಡುಬರುತ್ತೆ. ನೋಡಿ, ಈ ಭಾಗದಲ್ಲಿ ಕಂಡುಬರುತ್ತೆ. ಹೀರಾಕುಡ್ ಯೋಜನೆ. ನೆಕ್ಸ್ಟು ಹೀರಾಕುಡ್ ಯೋಜನೆ. ಇದು ಹೀರಾಕುಡ್ ಯೋಜನೆ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಒಡಿಶಾ ರಾಜ್ಯದಲ್ಲಿ ಇದನ್ನು ಮಹಾನದಿ ಕಟ್ಟಿದ್ದಾರೆ. ಇದು ಭಾರತ ದೇಶದಲ್ಲಿ ಅತಿ ಉದ್ದವಾಗಿರ್ತಕ್ಕಂಥ ಆಣೆಕಟ್ಟೆ. ಇದು ಈ ಭಾಗದಲ್ಲಿ ಬರುತ್ತೆ. ಮಹಾನದಿಗೆ ಒಡಿಶಾ ರಾಜ್ಯದಲ್ಲಿ ಕಟ್ಟಿದ್ದಾರೆ. ಇದನ್ನು ಒಡಿಶಾದ ಕಣ್ಣೀರು ನದಿ ಅಂತ ಕರೀತಾರೆ ಮಹಾನದಿಯನ್ನು. ಈಗ ನೋಡೋಣ ಅದರ ಬಗ್ಗೆ. ಒಡಿಶಾದ ಸಾಂಬಲ್ಪುರ್ ಸಮೀಪ ಮಹಾನದಿಗೆ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ನೋಡಿ, ಒಡಿಶಾ ಅನ್ನೋ ಒಂದು ಈ ರಾಜ್ಯದಲ್ಲಿ, ಒಡಿಶಾ ರಾಜ್ಯದಲ್ಲಿ ಸಂಬಾಲ್ಪುರ ಅನ್ನೋದು ಒಂದು ಡಿಸ್ಟಿಕ್, ಒಂದು ಜಿಲ್ಲೆ. ಇದು ಸಂಬಾಲ್ಪುರ ಅನ್ನೋದು ಒಂದು ಡಿಸ್ಟಿಕ್ಕು. ಈ ಸಂಬಾಲ್ಪುರ ಅನ್ನೋ ಒಂದು ಜಿಲ್ಲೆಯ ಸಮೀಪ ಮಹಾನದಿಗೆ ಏನು ಮಾಡಿದ್ದಾರೆ, ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅದೇ ಹೀರಾಕುಡ್ ಯೋಜನೆ. ಇದು ಒಡಿಶಾದ ಕಣ್ಣೀರಿನ ನದಿ. ಈ ಮಹಾನದಿಯನ್ನು ಏನಂತ ಕರೀತಾರೆ, ಒಡಿಶಾದ ಕಣ್ಣೀರಿನ ನದಿ ಅಂತ ಕರೀತಾರೆ. ಒಡಿಶಾ ಭಾಗ ಅಂದರೆ ಈ ಭಾಗ ನೀವು ನಕ್ಷೆಯಲ್ಲಿ ನೋಡ್ಬೋದು. ಇಲ್ಲಿ ಈ ಡ್ಯಾಮನ್ನು ಕಟ್ಟಿದ್ದಾರೆ, ಮಹಾನದಿ ಕಟ್ಟಿದ್ದಾರೆ. ಈ ಒಡಿಶಾದ ಕಣ್ಣೀರು ನದಿ ಯಾವುದು, ಮಹಾನದಿ. ಯಾಕೆ ಹಾಗೆ ಕರೀತಾರೆ ಅಂದರೆ ಮಹಾನದಿ ಪ್ರವಾಹದಿಂದ ಜೀವಹಾನಿ ಹಾಗೆ ಆಸ್ತಿ ಹಾನಿ ಉಂಟು ಮಾಡೋದ್ರಿಂದ ಈ ಒಡಿಶಾದ ಕಣ್ಣೀರು ನದಿ ಅಂತ ಕರೀತಾರೆ. ಒಡಿಶಾ ರಾಜ್ಯದಲ್ಲಿ ಮಹಾನದಿ ಪ್ರವಾಹದಿಂದಾಗಿ ಅಪಾರ ಹಾನಿಯನ್ನು ಉಂಟು ಮಾಡುತ್ತೆ. ಹೀಗಾಗಿ ಅದನ್ನೇನು ಮಾಡ್ತಾರೆ, ಮಹಾನದಿಯನ್ನು ಒಡಿಶಾದ
ಕಣ್ಣೀರಿನ ನದಿ ಅಂತ ಕರೆದಿದ್ದಾರೆ. ಈ ಒಡಿಶಾ ರಾಜ್ಯದ ಕಣ್ಣೀರು ನದಿ ಅಂತ ಕರೆದಿದ್ದಾರೆ. ಇಲ್ಲಿ ಒಂದು ವಿಷಯ ತಿಳ್ಕೊಳ್ಳೋದೇನು ಅಂದರೆ, ಹೀರಾಕುಡ್ ಯೋಜನೆ ನಿರ್ಮಿಸಬೇಕಾದ್ರೆ ಹಲವಾರು ಉದ್ದೇಶಗಳಿರ್ತವೆ. ಅದರಲ್ಲಿ ಪ್ರವಾಹ ನಿಯಂತ್ರಣ ಕೂಡ ಒಂದಾಗಿರುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟೆ ಇದು. ಭಾರತ ದೇಶದಲ್ಲಿ ಅತಿ ಉದ್ದವಾದ ಅಣೆಕಟ್ಟೆ. ಎಷ್ಟು ಉದ್ದ ಇದೆ ಅಂದರೆ 4801 ಮೀಟರ್ ಉದ್ದವಾಗಿದೆ. ಅಂದರೆ 4 ಕಿಲೋಮೀಟರ್. 1000 ಮೀಟರ್ ಅಂದರೆ 1 ಕಿಲೋಮೀಟರ್. ಇಲ್ಲಿ 4801 ಮೀಟರ್ ಅಂತಂದರೆ ಇದು 5 ಕಿಲೋಮೀಟರ್ಗೆ ಸಮೀಪ ಇದೆ ಅಂತಂದರೆ, ಇನ್ನು 199 ಮೀಟರ್ ಆದರೆ 5 ಕಿಲೋಮೀಟರ್ ಆಗಿಬಿಡುತ್ತೆ ಇದು. ಸೊ ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟೆ ಯಾವುದು ಅಂದ್ರೆ ಹೀರಾಕುಡ್ ಯೋಜನೆ. ಹೀರಾಕುಡ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಿದ್ದಾರೆ? ಒಡಿಶಾ ರಾಜ್ಯದ ಸಂಬಾಲ್ಪುರ್ ಜಿಲ್ಲೆಯ ಸಮೀಪ ಮಹಾನದಿಗೆ ನಿರ್ಮಿಸಿದ್ದಾರೆ. ಈ ಮಹಾನದಿಯನ್ನು ಒಡಿಶಾದ ಕಣ್ಣೀರಿನ ನದಿ ಅಂತ ಕರೀತಾರೆ. ಇದು ಭಾರತ ದೇಶದಲ್ಲಿ ಅತಿ ಉದ್ದವಾದ ಅಣೆಕಟ್ಟೆ. ಎಷ್ಟು ಉದ್ದ ಇದೆ ಅಂದರೆ 4801 ಮೀಟರ್ ಉದ್ದವಾಗಿದೆ. ಇದು ಎಷ್ಟು ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡುತ್ತೆ ಅಂತಂದರೆ 2.54 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರು ಪೂರೈಕೆ ಮಾಡುತ್ತೆ. ಹೆಕ್ಟೇರ್ ಅಂದರೆ ಈಗಾಗಲೇ ಹೇಳಲಾಗಿದೆ 2.54 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡ್ತಾರೆ. ಹಾಗಾದರೆ ಈ ಯೋಜನೆ ಸೌಲಭ್ಯ ಪಡೀತಕ್ಕಂಥ ರಾಜ್ಯಗಳನ್ನು ನೋಡೋದಾದರೆ ಒಡಿಶಾ, ಬಿಹಾರ್, ಛತ್ತೀಸ್ಗಢ. ಒಡಿಶಾ, ಬಿಹಾರ್, ಛತ್ತೀಸ್ಗಢ ಈ ರಾಜ್ಯಗಳು ಈ ಒಂದು ಹೀರಾಕುಡ್ ಯೋಜನೆಯ ಸೌಲಭ್ಯವನ್ನು ಪಡೀತಾವೆ. ಇಲ್ಲಿ ಭಾರತ ದೇಶದ ಈ ಭಾಗದಲ್ಲಿ ಹೀರಾಕುಡ್ ಯೋಜನೆ ನಿರ್ಮಿಸಲಾಗಿದೆ. ನೀವು ಚಿತ್ರದಲ್ಲಿ ಕೂಡ ಭಾರತದ ನಕ್ಷೆಯಲ್ಲೂ ಕೂಡ ನೋಡಬಹುದು. ತುಂಗಭದ್ರಾ ಯೋಜನೆ. ನೆಕ್ಸ್ಟು ತುಂಗಭದ್ರಾ ಯೋಜನೆ. ಈ ತುಂಗಭದ್ರಾ ಯೋಜನೆಯನ್ನು ನಿರ್ಮಿಸಬೇಕಾದ್ರೆ ಮುಖ್ಯ ಉದ್ದೇಶ ಏನು ಮುಖ್ಯ ಉದ್ದೇಶ ಇಟ್ಕೊಂಡ್ಬಿಟ್ಟು ಈ ತುಂಗಭದ್ರಾ ಯೋಜನೆ ನಿರ್ಮಿಸ್ತಾರೆ? ತುಂಗಭದ್ರಾ ಯೋಜನೆಯನ್ನು ತುಂಗಭದ್ರಾ ನದಿಗೆ ನಿರ್ಮಿಸಿದ್ದಾರೆ. ತುಂಗಭದ್ರಾ ನದಿಗೆ ನಿರ್ಮಿಸಿದ್ದಾರೆ. ಏನಿದ್ರ ಮುಖ್ಯ ಉದ್ದೇಶಗಳು ಅಂತ ನೋಡೋದಾದರೆ ನೀರಾವರಿ ಜಲವಿದ್ಯುತ್ ಶಕ್ತಿ ಉತ್ಪಾದನೆ. ಇದು ಭಾರತದ ಯಾವ ಭಾಗದಲ್ಲಿದೆ? ಈ ಭಾರತದ ನಕ್ಷೆಯಲ್ಲಿ ಯಾವ ಭಾಗದಲ್ಲಿ ಬರುತ್ತೆ ಅಂತ ನೋಡಿದರೆ ಇದು ಕರ್ನಾಟಕದಲ್ಲಿದೆ. ಇಲ್ಲಿದೆ. ಇದು ತುಂಗಭದ್ರಾ ಯೋಜನೆ. ತುಂಗಭದ್ರಾ ನದಿಗೆ ಈ ಯೋಜನೆಯನ್ನು ನಿರ್ಮಿಸಿದ್ದಾರೆ. ಇದು ಯಾವ ರಾಜ್ಯಗಳ ಯೋಜನೆ ಅಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ರಾಜ್ಯಗಳ ಒಂದು ಯೋಜನೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ರಾಜ್ಯಗಳ ಒಂದು ಸಂಯುಕ್ತ ಯೋಜನೆ ಇದು. ಈ ಎರಡು ರಾಜ್ಯಗಳ ಒಂದು ಯೋಜನೆ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಈ ಡ್ಯಾಮನ್ನು ಎಲ್ಲಿ ನಿರ್ಮಿಸಿದ್ದಾರೆ ಅಂದರೆ ವಿಜಯನಗರ ಜಿಲ್ಲೆಯ ಅಂದರೆ ಹೊಸಪೇಟೆ ನಗರವನ್ನು ಕೇಂದ್ರವಾಗಿ ಇಟ್ಕೊಂಡ್ಬಿಟ್ಟು ಇತ್ತೀಚೆಗೆ ಏನು 31ನೇ ಜಿಲ್ಲೆಯಾಗಿ ವಿಜಯನಗರ ಜಿಲ್ಲೆಯನ್ನು ರಚನೆ ಮಾಡಿದಾರಲ್ವ, ಬಳ್ಳಾರಿ ಜಿಲ್ಲೆಯನ್ನು ವಿಭಾಗ ಮಾಡಿಬಿಟ್ಟು ವಿಜಯನಗರ ಜಿಲ್ಲೆಯನ್ನು ರಚನೆ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಬಳಿ, ಹೊಸಪೇಟೆ ಸಮೀಪ ಮಲ್ಲಾಪುರ ಅಂತ ಒಂದು ಸ್ಥಳ ಇದೆ. ಈ ಮಲ್ಲಾಪುರ ಸಮೀಪ ತುಂಗಭದ್ರಾ ನದಿಗೆ ಏನು ಮಾಡಿದ್ದಾರೆ? ಈ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಇದಕ್ಕೆ ತುಂಗಭದ್ರಾ ಯೋಜನೆ, ತುಂಗಭದ್ರಾ ಜಲಾಶಯ ಅಂತ ಕರೀತಾರೆ. ಈ ತುಂಗಭದ್ರಾ ಜಲಾಶಯಗೆ ಏನಂತ ಕರೀತಾರೆ ಅಂದರೆ ಪಂಪಸಾಗರ ಅಂತ ಕರೀತಾರೆ. ನೋಡಿ, ಅಲ್ಲಿ ಬಾಕ್ರಾನಂಗಲ್ ಅಂತ ನೋಡಿದ್ದು ಬಾಕ್ರಾ ಜಲಾಶಯಕ್ಕೆ, ಸಟ್ಲೇಜ್ ನದಿಗೆ ಬಾಕ್ರಾನಂಗಲ್ ಯೋಜನೆ ನಿರ್ಮಿಸಿದ್ದಾರೆ 2 ಸ್ಥಳದಲ್ಲಿ. ಬಟ್ ಅಲ್ಲಿ ಬಾಕ್ರಾ ಯೋಜನೆಗೆ, ಬಾಕ್ರಾ ಜಲಾಶಯಕ್ಕೆ ಮಾತ್ರ ಗೋವಿಂದ ಸಾಗರ ಅಂತ ಕರೀತಾರೆ. ಇಲ್ಲಿ ತುಂಗಭದ್ರಾ ಯೋಜನೆ ಅಂದರೆ ತುಂಗಭದ್ರಾ ಜಲಾಶಯ ಏನಿದೆ ಅಲ್ವಾ, ಇದಕ್ಕೇನಂತ ಕರೀತಾರೆ ಅಂದರೆ ಪಂಪಸಾಗರ ಅಂತ ಕರೀತಾರೆ. ಕೆಲವು ಸಾರಿ ನಕ್ಷೆಯಲ್ಲಿ ಗುರುತಿಸಲಿಕ್ಕೆ ಅವರು ತುಂಗಭದ್ರಾ ಯೋಜನೆ ಅಂತ ಕೊಡುವುದಿಲ್ಲ, ಕೇವಲ ಪಂಪಸಾಗರ ಅಂತ ಕೊಡ್ತಾರೆ. ಕೆಲವು ಸಾರಿ ಅವರು ಬಾಕ್ರಾ ಯೋಜನೆ ಅಂತ ಕೊಡುವುದಿಲ್ಲ, ಬಾಕ್ರಾ ಜಲಾಶಯ ಅಂತ ಕೊಡುವುದಿಲ್ಲ, ಕೇವಲ ಗೋವಿಂದ ಸಾಗರ ಅಂತ ಕೊಡ್ತಾರೆ. ಆಗ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕಾಗುತ್ತೆ ತುಂಗಭದ್ರಾ ಯೋಜನೆಗೆ ಪಂಪಸಾಗರ ಅಂತ ಕರೀತಾರೆ. ಹೀಗಾಗಿ ಪಂಪಸಾಗರ ಅಂತ ಕೊಟ್ಟರೆ ನೀವು ತುಂಗಭದ್ರಾ ಯೋಜನೆಯನ್ನು ಗುರುತಿಸಿರಿ ಅಂತ ಹೇಳಿದಾಗ ಈ ಭಾಗದಲ್ಲಿ ಗುರುತಿಸಬೇಕಾಗುತ್ತೆ. ಈಗೇನು ಕರ್ನಾಟಕದಲ್ಲಿದೆ ಅಲ್ವಾ, ಈ ಭಾಗದಲ್ಲಿ ಗುರುತಿಸಬೇಕಾಗುತ್ತೆ ಮ್ಯಾಪಲ್ಲಿ ಇಲ್ಲಿ. ಸರಿ, ಓಕೆ, ನೆಕ್ಸ್ಟ್ ಹೋಗೋಣ. ಸುಮಾರು 5.50 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯ ಮಾಡಿಕೊಟ್ಟಿದೆ ಅಂತಂದರೆ ಇದು ಎಷ್ಟು ಕೃಷಿ ಭೂಮಿಗೆ ನೀರನ್ನು ಒದಗಿಸುತ್ತೆ ಅಂದರೆ 5.5 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡುತ್ತೆ ಈ ಒಂದು ಜಲಾಶಯ. ನಾಗಾರ್ಜುನ ಸಾಗರ ಯೋಜನೆ. ನೆಕ್ಸ್ಟ್ ನಾಗಾರ್ಜುನ ಸಾಗರ ಯೋಜನೆ. ಈ ಯೋಜನೆಯನ್ನು ಕೃಷ್ಣಾ ನದಿಗೆ ನಿರ್ಮಿಸಿದ್ದಾರೆ. ಇದು ಕೃಷ್ಣಾ ನದಿ ದಕ್ಷಿಣ ಭಾರತದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ನದಿ. ದಕ್ಷಿಣ ಭಾರತದಲ್ಲಿ ಉದ್ದವಾದ ನದಿ ಗೋದಾವರಿ ನದಿ. ದಕ್ಷಿಣ ಭಾರತದಲ್ಲಿ ದೊಡ್ಡದಾದ ನದಿ ಯಾವುದಂದರೆ ಕೃಷ್ಣಾ ನದಿ. ಇದ್ರ ಬಗ್ಗೆ ನೋಡೋಣ. ತೆಲಂಗಾಣದ ನಂದಿಕೊಂಡ ಅನ್ನೋ ಒಂದು ಸ್ಥಳದಲ್ಲಿ ಕೃಷ್ಣಾ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ.
ತೆಲಂಗಾಣ ರಾಜ್ಯ, ಆಂಧ್ರ ಪ್ರದೇಶ ರಾಜ್ಯದಿಂದ ಪ್ರತ್ಯೇಕ ಮಾಡ್ತಾರೆ 2014 ಜೂನ್ 2ನೇ ತಾರೀಕಿಗೆ 2014 ಜೂನ್ 2ನೇ ತಾರೀಕಿಗೆ ಇದನ್ನು ಆಂಧ್ರ ಪ್ರದೇಶ ರಾಜ್ಯವನ್ನು ವಿಭಾಗ ಮಾಡಿಬಿಟ್ಟು ಹೊಸ ರಾಜ್ಯವಾಗಿ ರಚನೆ ಮಾಡ್ತಾರೆ ತೆಲಂಗಾಣ ರಾಜ್ಯವನ್ನು. ಈ ತೆಲಂಗಾಣ ರಾಜ್ಯದ ನಂದಿಕೊಂಡ ಅನ್ನೋ ಒಂದು ಸ್ಥಳದಲ್ಲಿ, ತೆಲಂಗಾಣ ರಾಜ್ಯದ ನಂದಿಕೊಂಡ ಅನ್ನೋ ಒಂದು ಸ್ಥಳದಲ್ಲಿ ಕೃಷ್ಣಾ ನದಿಗೆ ಈ ಆಣೆಕಟ್ಟನ್ನು ಕಟ್ಟಿದ್ದಾರೆ. ಇದಕ್ಕೇನಂತ ಹೆಸರು ಕೊಟ್ಟಿದ್ದಾರೆ? ನಾಗಾರ್ಜುನ ಸಾಗರ ಯೋಜನೆ. ನಾಗಾರ್ಜುನ ಸಾಗರ ಯೋಜನೆ ಎಲ್ಲಿ ಬರುತ್ತೆ ಅಂದರೆ ತೆಲಂಗಾಣ ರಾಜ್ಯದ ನಂದಿಕೊಂಡ ಅನ್ನೋ ಒಂದು ಸ್ಥಳದಲ್ಲಿ ಕೃಷ್ಣಾ ನದಿಗೆ ಈ ಡ್ಯಾಮನ್ನು ಕಟ್ಟಿದ್ದಾರೆ, ಈ ಆಣೆಕಟ್ಟನ್ನು ನಿರ್ಮಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನು? ಈ ಯೋಜನೆ ಮುಖ್ಯ ಉದ್ದೇಶ ನೀರಾವರಿ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆ. ಈ ಯೋಜನೆ ಮುಖ್ಯ ಉದ್ದೇಶ ಏನಂದರೆ ನೀರಾವರಿ ಹಾಗೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವುದು. ಹಾಗಾದರೆ ಇದು ನೀರಾವರಿ ಅಂದರೆ ಎಷ್ಟು ಕೃಷಿ ಭೂಮಿಗೆ, ಸಾಮಾನ್ಯವಾಗಿ ಎಷ್ಟು ಕೃಷಿ ಭೂಮಿಗೆ ಇದು ನೀರನ್ನು ಪೂರೈಕೆ ಮಾಡುತ್ತೆ ಅಂದರೆ ಸುಮಾರು 8.30 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ಇದು ನೀರನ್ನು ಪೂರೈಕೆ ಮಾಡುತ್ತೆ. ಎಷ್ಟು ಅಂತಂದರೆ 8.30 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರನ್ನು ಇದು ಪೂರೈಕೆ ಮಾಡುತ್ತೆ. ಹಾಗಾದರೆ ನಾಗಾರ್ಜುನ ಸಾಗರ ಎಲ್ಲಿ ಬರುತ್ತೆ ಅಂದರೆ ಭಾರತದ ನಕ್ಷೆ ಈ ಭಾಗದಲ್ಲಿ ಬರುತ್ತೆ. ನೀವು ವೀಕ್ಷಣೆ ಮಾಡ್ಬೋದು. ಭಾರತದ ನಕ್ಷೆ ಈ ಭಾಗದಲ್ಲಿ ನಾಗಾರ್ಜುನ ಸಾಗರ ಯೋಜನೆ ಅದ. ಈ ನಾಗಾರ್ಜುನ ಸಾಗರ ಯೋಜನೆ ಭಾರತದ ನಕ್ಷೆ ಈ ಭಾಗದಲ್ಲಿ ಅದ. ಇದನ್ನು ಎಲ್ಲಿ ನಿರ್ಮಿಸಿದ್ದಾರೆ ಅಂತಂದರೆ ಇದು ತೆಲಂಗಾಣ ರಾಜ್ಯದ ನಂದಿಕೊಂಡ ಅನ್ನೋ ಸ್ಥಳದಲ್ಲಿ ಕೃಷ್ಣಾ ನದಿಗೆ ನಿರ್ಮಿಸಿದ್ದಾರೆ. ಮುಖ್ಯ ಉದ್ದೇಶ ನೀರಾವರಿ ಜಲವಿದ್ಯುತ್ ಶಕ್ತಿ ಉತ್ಪಾದನೆ. ಇದು ಒಟ್ಟು 8.30 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡುತ್ತೆ. ನೆಕ್ಸ್ಟು ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಭಾರತದ ನಕ್ಷೆ ಈ ಭಾಗದಲ್ಲಿ ಬರುತ್ತೆ. ಇದು ಕರ್ನಾಟಕದಲ್ಲಿ ಇದೆ. ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಬಳಿ ಈ ಒಂದು ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ, ಇದು ಕೃಷ್ಣಾ ಮೇಲ್ದಂಡೆ ಯೋಜನೆ ಭಾರತದ ಈ ಭಾಗದಲ್ಲಿ ಬರುತ್ತೆ. ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೃಷ್ಣಾ ಮೇಲ್ದಂಡೆ ಯೋಜನೆ. ಈ ಯೋಜನೆಯ ಸೌಲಭ್ಯಗಳನ್ನು ನೋಡೋದಾದರೆ, ಈ ಯೋಜನೆ ಸೌಲಭ್ಯ ಪಡೀತಕ್ಕಂಥ ಜಿಲ್ಲೆಗಳನ್ನು ನೋಡೋದಾದರೆ ಯಾವ್ಯಾವ ಜಿಲ್ಲೆಗಳು ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಸೌಲಭ್ಯವನ್ನು ಪಡೀತಾವಂದರೆ ವಿಜಯಪುರ, ಬಾಗಲಕೋಟೆ, ರಾಯಚೂರು, ಕಲಬುರಗಿ, ಯಾದಗಿರಿ. ವಿಜಯಪುರ, ಬಾಗಲಕೋಟೆ, ರಾಯಚೂರು, ಕಲಬುರಗಿ ಮತ್ತು ಯಾದಗಿರಿ ಈ ಜಿಲ್ಲೆಗಳು ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಸೌಲಭ್ಯವನ್ನು ಪಡೀತಾವು, ಅಂದರೆ ಅದರ ಒಂದು ಅನುಕೂಲತೆಯನ್ನು ಪಡೀತಾವು. ಆ ಒಂದು ಜಿಲ್ಲೆಗಳಿಗೆ ಈ ಒಂದು ಯೋಜನೆಯ ಲಾಭ ದೊರೆಯುತ್ತೆ. ಹಾಗಾದರೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಎಲ್ಲಿ ನಿರ್ಮಿಸಿದ್ದಾರೆ ಅಂದರೆ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಅನ್ನೋ ಒಂದು ಸ್ಥಳದ ಹತ್ರ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ, ನಿಡಗುಂದಿ ತಾಲೂಕು ಬರುತ್ತೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಅನ್ನೋ ಒಂದು ಸ್ಥಳದ ಹತ್ರ ಈ ಕೃಷ್ಣಾ ನದಿಗೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ನಿರ್ಮಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಿದ್ದಾರೆ ಅಂದರೆ ಕೃಷ್ಣಾ ನದಿಗೆ ನಿರ್ಮಿಸಿದ್ದಾರೆ, ಈ ಆಲಮಟ್ಟಿ ಅನ್ನೋ ಒಂದು ಸ್ಥಳದ ಹತ್ತಿರ. ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ರಾಕ್ ಗಾರ್ಡನ್ ಇದೆ, ಹಾಗೆ ಸಂಗೀತ ಕಾರಂಜಿಯು ಕೂಡ ಇಲ್ಲಿ ಇದೆ. ಎಲ್ಲಿ ಅಂದರೆ ಆಲ್ಮಟ್ಟಿಯಲ್ಲಿ. ಇದು ಕರ್ನಾಟಕದಲ್ಲಿ ಅತಿ ದೊಡ್ಡ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಈ ಜಲಾಶಯವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾರೆ. ಈ ಒಂದು ಜಲಾಶಯವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾರೆ. ಯಾಕೆ ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾರೆ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆದಾಗ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಇದ್ದಾಗ ಅವರೇನು ಮಾಡ್ತಾರೆ ಅಂದರೆ ಈ ಒಂದು ಆಲ್ಮಟ್ಟಿ ಅನ್ನೋ ಒಂದು ಸ್ಥಳದ ಹತ್ರ ಈ ಕೃಷ್ಣಾ ನದಿಗೆ ಆಣೆಕಟ್ಟನ್ನು ಕಟ್ಟಲಿಕ್ಕೆ ಅಡಿಗಲ್ಲು ಸಮಾರಂಭ ಮಾಡಿದವರೇ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಪ್ರಧಾನಮಂತ್ರಿ ಒಂದು ಕಾಲಾವಧಿಯಲ್ಲಿ ಆಲ್ಮಟ್ಟಿ ಅನ್ನೋ ಒಂದು ಸ್ಥಳದ ಹತ್ರ ಕೃಷ್ಣಾ ನದಿಗೆ ಆಣೆಕಟ್ಟನ್ನು ಕಟ್ಟಬೇಕು ಅಂತ ತಿಳ್ಕೊಂಡು ಅವರು ಅಡಿಗಲ್ ಸಮಾರಂಭ ಮಾಡಿದವರು ಅವರೇ ಯಾರು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಮುಂದೆ ಈ ಆಣೆಕಟ್ಟು ಪೂರ್ಣಗೊಂಡ ನಂತರ 2006ರಲ್ಲಿ APJ ಅಬ್ದುಲ್ ಕಲಾಂ ಅವರು ಈ ಒಂದು ಆಣೆಕಟ್ಟು ಪೂರ್ಣವಾದ ನಂತರ ದೇಶಕ್ಕೆ ಸಮರ್ಪಣೆ ಮಾಡ್ತಾರೆ 2006ರಲ್ಲಿ. ಆ ಒಂದು ಸಂದರ್ಭದಲ್ಲಿ ಈ ಆಣೆಕಟ್ಟನ್ನು ಕಟ್ಟಲಿಕ್ಕೆ ಅಡಿಗಲ್ ಹಾಕಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿದ್ದಾರೆ. ಹೀಗಾಗಿ ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಇವ್ರ ಹೆಸರನ್ನು ಕೂಡ ಇಡೋಣ ಅಂತ ತಿಳ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತಲೂ ಕೂಡ ಕರೀತಾರೆ. ಇದು ಹಿನ್ನೆಲೆ. ನೆಕ್ಸ್ಟ್ ಹೋಗೋಣ. ಈ ಯೋಜನೆ ಅಡಿಯಲ್ಲಿ ಅಂದರೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಮತ್ತೊಂದು ಡ್ಯಾಮನ್ನು ಕಟ್ಟಿದ್ದಾರೆ. ಎಲ್ಲಿ? ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಅನ್ನೋ ಒಂದು ಸ್ಥಳದಲ್ಲಿ ಕಟ್ಟಿದ್ದಾರೆ. ನೋಡಿ,
ಈ ಕೃಷ್ಣಾ ಮೇಲ್ದಂಡೆ ಅನ್ನೋದು ಒಂದು ಯೋಜನೆ. ಈ ಯೋಜನೆಗೆ ಏನು ಮಾಡಿದ್ದಾರೆ ಅಂದರೆ 2 ಜಲಾಶಯಗಳಾಗ್ತವೆ. ಒಂದು ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಹತ್ತಿರ ಕೃಷ್ಣಾ ನದಿಗೆ ಅಣೆಕಟ್ಟನ್ನು ಕಟ್ಟಿದರೆ, ಇನ್ನೊಂದು ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಅನ್ನೋ ಒಂದು ಸ್ಥಳದ ಹತ್ರ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಇದಕ್ಕೇನು ಹೆಸರು ಅಂತ ಕರೆದಿದ್ದಾರೆ ಅಂದರೆ ಬಸವಸಾಗರ ಅಂತ ಕರೆದಿದ್ದಾರೆ. ನೋಡಿ, ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನು ಅಂದರೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಒಟ್ಟು 2 ಜಲಾಶಯಗಳು ನಿರ್ಮಿಸಿದ್ದಾರೆ. ಒಂದು ಜಲಾಶಯವನ್ನು, ಒಂದು ಅಣೆಕಟ್ಟನ್ನು ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಹತ್ತಿರ ನಿರ್ಮಿಸಿದ್ದಾರೆ. ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಇನ್ನೊಂದು ಯೋಜನೆಯನ್ನು ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಅನ್ನೋ ಒಂದು ಸ್ಥಳದ ಹತ್ರ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅದಕ್ಕೆ ಬಸವಸಾಗರ ಅಂತ ಕರೀತಾರೆ. ಹಾಗಾದರೆ ಈ ಯೋಜನೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಒಟ್ಟಾರೆ ಎಷ್ಟು ಕೃಷಿ ಭೂಮಿಗೆ ಇದು ನೀರನ್ನು ಪೂರೈಕೆ ಮಾಡುತ್ತಂದರೆ, ಒಟ್ಟಾರೆಯಾಗಿ 6.47 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ಇದು ನೀರನ್ನು ಪೂರೈಕೆ ಮಾಡುತ್ತೆ. 6.47 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡುತ್ತೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ. ನರ್ಮದಾ ಕಣಿವೆ ಯೋಜನೆ. ನೆಕ್ಸ್ಟು ನರ್ಮದಾ ಕಣಿವೆ ಯೋಜನೆ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ, ನರ್ಮದಾ ಕಣಿವೆ ಯೋಜನೆ ಇದು ಪಶ್ಚಿಮಕ್ಕೆ ಹರಿಯತಕ್ಕಂಥ ನದಿ. ಇದು ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಉಗಮವಾಗಿಬಿಟ್ಟು ಪಶ್ಚಿಮಕ್ಕೆ ಹರಿಯುವ ನದಿ. ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ನರ್ಮದಾ ನದಿ. ಈ ನರ್ಮದಾ ನದಿ ಕಣಿವೆ ಯೋಜನೆ ಇದೆಯಲ್ವಾ, ಈ ನರ್ಮದಾ ನದಿ ಕಣಿವೆ ಯೋಜನೆಯನ್ನು ನರ್ಮದಾ ನದಿಗೆ ನಿರ್ಮಿಸಿದ್ದಾರೆ. ನರ್ಮದಾ ಕಣಿವೆ ಯೋಜನೆ ಏನಿದೆ ಅಲ್ವಾ, ಇದನ್ನು ನರ್ಮದಾ ನದಿಗೆ ನಿರ್ಮಿಸಿದ್ದಾರೆ. ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳ ನಡುವೆ ಅಣೆಕಟ್ಟುಗಳ ನಿರ್ಮಾಣ. ಈ ಅಣೆಕಟ್ಟುಗಳನ್ನು ಎಲ್ಲಿ ನಿರ್ಮಿಸಿದ್ದಾರೆ ಅಂತಂದರೆ, ಈ ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳು ಏನು ನಡುವೆ ಇದೆ ಅಲ್ವಾ, ಅಲ್ಲಿ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ. ಒಟ್ಟಾರೆ ಎಷ್ಟು ಅಣೆಕಟ್ಟುಗಳು ನಿರ್ಮಾಣ ಆಗಿದವು ಅಂದರೆ, ಇಲ್ಲಿ 23 ಅಣೆಕಟ್ಟೆಗಳು ನಿರ್ಮಾಣವಾಗಿದ್ದವು. ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ, ನರ್ಮದಾ ನದಿಗೆ ಅಣೆಕಟ್ಟನ್ನು ಕಟ್ಟಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಮೇಧಾ ಪಾಟ್ಕರ್ ಅಂತ ಒಬ್ಬರು ಬರ್ತಾರೆ. ಮೇಧಾ ಪಾಟ್ಕರ್ ಅವರು ಈ ಒಂದು ಯೋಜನೆಯನ್ನು ವಿರೋಧಿಸ್ತಾರೆ. ಇದರಿಂದ ಅರಣ್ಯ ನಾಶವಾಗುತ್ತೆ, ಪರಿಸರ ಹಾಳಾಗುತ್ತೆ, ಕೃಷಿ ಭೂಮಿ ಮುಳುಗಿ ಹೋಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಮೇಧಾ ಪಾಟ್ಕರ್ ಅವರು ಏನು ಮಾಡ್ತಾರೆ ಅಂತಂದರೆ, ಈ ನರ್ಮದಾ ಬಚಾವತ್ ಆಂದೋಲನ ಮಾಡ್ತಾರೆ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ, ಇದು ಸ್ವಲ್ಪ ತಡವಾಗಿ ಅಂದರೆ ನಿಧಾನವಾಗಿ ಆಗ್ತಾ ಹೋಗ್ತಾವೆ. ಹೀಗಾಗಿ ಒಟ್ಟು ಮುಂದಿನ ದಿನಗಳಲ್ಲಿ ಒಟ್ಟಾರೆ ಎಷ್ಟು ಅಣೆಕಟ್ಟೆಗಳನ್ನು ಕಟ್ಟಿದ್ದಾರೆ ಅಂದರೆ, ಸಣ್ಣ ಪುಟ್ಟ ಅಣೆಕಟ್ಟೆಗಳನ್ನು ಸೇರಿಬಿಟ್ಟು ಈ ನರ್ಮದಾ ನದಿಗೆ 23 ಅಣೆಕಟ್ಟೆಗಳನ್ನು ಕಟ್ಟಿದ್ದಾರೆ. ಪ್ರಸ್ತುತವಾಗಿ ಈ ನರ್ಮದಾ ನದಿಗೆ 23 ಅಣೆಕಟ್ಟೆಗಳನ್ನು ಕಟ್ಟಿದ್ದಾರೆ. ಇಲ್ಲಿ ಪ್ರಮುಖ ಯೋಜನೆಗಳನ್ನು ನೋಡೋದಾದರೆ, ಈ ನರ್ಮದಾ ಕಣಿವೆ ಯೋಜನೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಯೋಜನೆಗಳನ್ನ ನೋಡೋದಾದರೆ, ಸರ್ದಾರ್ ಸರೋವರ, ನರ್ಮದಾ ಸಾಗರ, ನರ್ಮದಾ ಮೇಲ್ದಂಡೆ ಯೋಜನೆ, ಇವು ಪ್ರಮುಖವಾಗಿರ್ತಕ್ಕಂಥವು. 23 ಅಣೆಕಟ್ಟೆಗಳಲ್ಲಿ ಚಿಕ್ಕ ಡ್ಯಾಮ್ಗಳು ಕೂಡ ಇಲ್ಲಿ ಸೇರಿದಾವೆ. ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವು ನೋಡೋದಾದರೆ ಸರ್ದಾರ್ ಸರೋವರ ಬಹಳ ಪ್ರಮುಖವಾಗಿರೋದು, ಹಾಗೆ ನರ್ಮದಾ ಸಾಗರ, ಹಾಗೆ ನರ್ಮದಾ ಮೇಲ್ದಂಡೆ ಯೋಜನೆ. ಈ ಯೋಜನೆಯ ಸೌಲಭ್ಯವನ್ನು ಪಡೆಯತಕ್ಕಂಥ ರಾಜ್ಯಗಳನ್ನು ನೋಡೋದಾದರೆ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ. ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ ಈ ರಾಜ್ಯಗಳು ಈ ಒಂದು ನರ್ಮದಾ ಕಣಿವೆ ಯೋಜನೆಯ ಸೌಲಭ್ಯವನ್ನು ಪಡೀತಾವು. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ, ಈ ಭಾಗದಲ್ಲಿ ನೀವು ಭಾರತದ ನಕ್ಷೆಯಲ್ಲಿ ನೋಡ್ಬೋದು. ಇಲ್ಲಿ ಈ ಒಂದು ನರ್ಮದಾ ಕಣಿವೆ ಯೋಜನೆ ಕಂಡುಬರುತ್ತೆ. ಭಾರತದ ಪ್ರಮುಖ ಜಲವಿದ್ಯುತ್ ಶಕ್ತಿ ಯೋಜನೆಗಳು. ಭಾರತದ ಪ್ರಮುಖ ಜಲವಿದ್ಯುತ್ ಶಕ್ತಿ ಯೋಜನೆಗಳು. ಭಾರತದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ಜಲವಿದ್ಯುತ್ ಶಕ್ತಿ 2ನೇ ಸ್ಥಾನದಲ್ಲಿದೆ. ನೋಡಿ, ಇಡೀ ಭಾರತ ದೇಶದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ಜಲವಿದ್ಯುತ್ ಶಕ್ತಿ, ನಾವು ಪವನ ಶಕ್ತಿ ಉತ್ಪಾದನೆ ಮಾಡ್ತೇವೆ, ಹಾಗೆ ಭೂಶಾಖ ಶಕ್ತಿ ಉತ್ಪಾದನೆ ಮಾಡ್ತೇವೆ, ಶಾಖೋತ್ಪನ್ನದಲ್ಲಿ ಕಲ್ಲಿದ್ದಲಿನಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೇವೆ, ಹಾಗೆ ಉಬ್ಬರ ಬೆಳಕಿನಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೇವೆ, ಜಲಶಕ್ತಿ ಅಂದರೆ ನೀರಿನಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೇವೆ. ಈ ಒಂದು ನೀರಿನಿಂದ ಉತ್ಪಾದನೆ ಅಂದರೆ ಈ ಜಲವಿದ್ಯುತ್ ಶಕ್ತಿ ಅಂದರೆ ನೀರಿನಿಂದ ಉತ್ಪಾದನೆ ಮಾಡ್ತಕ್ಕಂಥ ಏನು ವಿದ್ಯುತ್ ಇದೆ ಅಲ್ವಾ, ಜಲವಿದ್ಯುತ್ ಶಕ್ತಿ, ಇದು ನಮ್ಮ ಭಾರತ ದೇಶದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 2ನೇ ಸ್ಥಾನದಲ್ಲಿ ಇದೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಏನು ಅಂತಂದರೆ, ಹಾಗಾದರೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆ 2ನೇ ಸ್ಥಾನದಲ್ಲಿದೆ, ಫಸ್ಟ್ ಯಾವುದಿದೆ? ಫಸ್ಟ್ ಯಾವುದಂದರೆ ಶಾಖೋತ್ಪನ್ನ ವಿದ್ಯುತ್ ಫಸ್ಟ್ ಸ್ಥಾನದಲ್ಲಿರೋದು. ಅಂದರೆ ನಾವು ಕಲ್ಲಿದ್ದಲಿಂದ ಏನು ಉತ್ಪಾದನೆ ಮಾಡ್ತೀವಲ್ವಾ, ಸೊ ಅದು ಕಲ್ಲಿದ್ದಲಿಂದ ಕಲ್ಲಿದ್ದಲಿಂದ ಏನು ಉತ್ಪಾದನೆ ಮಾಡ್ತೀವಲ್ವ ಅದು ಮೊದಲ ಸ್ಥಾನದಲ್ಲಿದೆ.
ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಲ್ಲಿ ಕಲ್ಲಿದ್ದಲನ್ನು ಬಳಕೆ ಮಾಡಿಬಿಟ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಲ್ವ, ಅದು ಭಾರತ ದೇಶದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಈ ಜಲ ವಿದ್ಯುತ್ ಶಕ್ತಿ 2ನೇ ಸ್ಥಾನದಲ್ಲಿ ಇದೆ. ನೆಕ್ಸ್ಟು, ವಿವಿಧ ರಾಜ್ಯಗಳ ಜಲ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳು. ಈ ಭಾರತ ದೇಶದಲ್ಲಿ ವಿವಿಧ ರಾಜ್ಯಗಳಿರ್ತಕ್ಕಂಥ ಜಲ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳನ್ನು ನೋಡೋಣ. ಮೊದಲಿಗೆ ಕರ್ನಾಟಕ ರಾಜ್ಯದಲ್ಲಿರುವ ಪ್ರಮುಖ ಜಲ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳನ್ನು ನೋಡೋಣ. ಶಿವನ ಸಮುದ್ರ, ಇದು ಭಾರತ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಶಿವನ ಸಮುದ್ರದಲ್ಲಿ 1902ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಇಲ್ಲಿರ್ತಕ್ಕಂಥ ವಿದ್ಯುತ್ತನ್ನು ಏನು ಮಾಡ್ತಾರೆ ಅಂತಂದರೆ ಕೋಲಾರದ ಚಿನ್ನದ ಗಣಿಗೆ ಕಳಿಸ್ತಾರೆ. ನೆಕ್ಸ್ಟ್ ಬೆಂಗಳೂರು ನಗರಕ್ಕೆ ಕಳಿಸ್ತಾರೆ. ಬೆಂಗಳೂರು ನಗರ 1905ರಲ್ಲಿ ಬೆಂಗಳೂರು ನಗರಕ್ಕೆ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾರೆ. ಅದು ಭಾರತ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ವಿದ್ಯುತ್ತನ್ನು ಪಡೆದಿರುವ ನಗರ. ಯಾವಾಗ ಪೂರೈಕೆ ಮಾಡ್ತಾರೆ ಅಂದರೆ ಬೆಂಗಳೂರು ನಗರಕ್ಕೆ 1905ರಲ್ಲಿ. ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿರೋದು ಯಾವಾಗ ಅಂದರೆ 1902. ಇದು ಭಾರತ ದೇಶದಲ್ಲೇ ಫಸ್ಟ್. ಕರ್ನಾಟಕದಲ್ಲಿರುವ ಪ್ರಮುಖ ಜಲ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳನ್ನು ನೋಡೋಣ. ಶಿವನ ಸಮುದ್ರ, ತುಂಗಭದ್ರಾ, ಜೋಗ, ಭದ್ರಾ, ಆಲಮಟ್ಟಿ, ಕಾಳಿ, ಸೂಪ, ಕದ್ರಾ, ಕೊಡಸಳ್ಳಿ. ಈ ಕಾಳಿ ನದಿಗೆ ಏನು ಮಾಡಿದ್ದಾರೆ ಅಂದರೆ ಈ ಸೂಪ, ಕದ್ರಾ, ಕೊಡಸಳ್ಳಿ, ಬೊಮ್ಮನಹಳ್ಳಿ ಇಲ್ಲೇನು ಮಾಡಿದ್ದಾರೆ, ಈ ಕಾಳಿ ನದಿ ಕಟ್ಟಿರ್ತಕ್ಕಂಥವು ಡ್ಯಾಮ್ಗಳು ಇವೆಲ್ಲವೂ. ಇಲ್ಲೆಲ್ಲ ಮುಖ್ಯ ಉದ್ದೇಶ ಏನಂದರೆ ವಿದ್ಯುತ್ತನ್ನು, ಜಲ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟೆ ಈ ಕಾಳಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ. ನೆಕ್ಸ್ಟು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಜಲ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳನ್ನು ನಾವು ನೋಡೋದಾದರೆ ಶ್ರೀಶೈಲಂ ಯೋಜನೆ, ರಾಮಪಾದ ಸಾಗರ ಯೋಜನೆ, ಸಿಲೇರು ಯೋಜನೆ. ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಪ್ರಮುಖ ಜಲ ವಿದ್ಯುತ್ ಶಕ್ತಿ ಯೋಜನೆಗಳೆಂದರೆ ಶ್ರೀಶೈಲಂ ಯೋಜನೆ, ರಾಮಪಾದ ಸಾಗರ ಯೋಜನೆ, ಸಿಲೇರು ಯೋಜನೆ. ನೆಕ್ಸ್ಟು ತೆಲಂಗಾಣ ರಾಜ್ಯದಲ್ಲಿರ್ತಕ್ಕಂಥ ಯೋಜನೆ ನೋಡೋದಾದರೆ ನಾಗಾರ್ಜುನ ಸಾಗರ ಯೋಜನೆ. ಇದನ್ನು ಕೃಷ್ಣಾ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಯೋಜನೆ, ಇದು ನಾಗಾರ್ಜುನ ಸಾಗರ ಯೋಜನೆ. ತಮಿಳುನಾಡದಲ್ಲಿರ್ತಕ್ಕಂಥ ಪ್ರಮುಖ ಜಲ ವಿದ್ಯುತ್ ಶಕ್ತಿ ಯೋಜನೆಗಳು ನೋಡೋಣ. ಮೆಟ್ಟೂರು ಯೋಜನೆ, ಪೈಕಾರ ಯೋಜನೆ, ಪೆರಿಯಾರ್ ಯೋಜನೆ, ಕುಂದ್ರಾ ಯೋಜನೆ, ಮೋಯಾರ್ ಯೋಜನೆ, ಕೊಡೆಯಾರ್ ಯೋಜನೆ. ಇವೆಲ್ಲವೂ ತಮಿಳುನಾಡು ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖ ಜಲ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳು. ಇನ್ನೊಂದ್ಸಲ ನೋಡಿ, ತಮಿಳುನಾಡದಲ್ಲಿರ್ತಕ್ಕಂಥ ಯೋಜನೆಗಳು ಮೆಟ್ಟೂರು ಯೋಜನೆ, ಪೈಕಾರ ಯೋಜನೆ, ಪೆರಿಯಾರ್ ಯೋಜನೆ, ಕುಂದ್ರಾ ಯೋಜನೆ, ಮೋಯಾರ್ ಯೋಜನೆ, ಕೊಡೆಯಾರ್ ಯೋಜನೆ. ಇವೆಲ್ಲವೂ ತಮಿಳುನಾಡು ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖ ಜಲ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳು. ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿರ್ತಕ್ಕಂಥವು ನೋಡೋಣ. ಬನ್ ಸಾಗರ, ಗಾಂಧಿ ಸಾಗರ, ಪೆಂಜ್ ಯೋಜನೆ, ತಾವಾ ಯೋಜನೆ. ಇವು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಪ್ರಮುಖ ಜಲ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳು. ಬನ್ ಸಾಗರ, ಗಾಂಧಿ ಸಾಗರ, ಪೆಂಜ್ ಯೋಜನೆ, ತಾವಾ ಯೋಜನೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರಮುಖ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ನೋಡೋಣ. ಟಾಟಾ ಯೋಜನೆ, ಬೀರಾ ಯೋಜನೆ, ವೈತರಣಾ ಯೋಜನೆ, ಕೊಯ್ನಾ ಯೋಜನೆ. ಇವೆಲ್ಲವೂ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಪ್ರಮುಖ ಜಲ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳು. ಒಡಿಶಾ ರಾಜ್ಯದಲ್ಲಿ ನೋಡೋಣ. ಹೀರಾಕುಡ್ ಯೋಜನೆ, ಇದನ್ನು ಮಹಾನದಿಗೆ ನಿರ್ಮಿಸಿದ್ದಾರೆ. ಕೋಲಾಬ್ ಯೋಜನೆ, ರಂಗಾಲಿ ಯೋಜನೆ, ನಾರಾಜ ಯೋಜನೆ. ಇವು ಒಡಿಶಾ ರಾಜ್ಯದಲ್ಲಿ ಬರ್ತವೆ. ನೆಕ್ಸ್ಟ್ ಜಾರ್ಖಂಡ್ ರಾಜ್ಯದಲ್ಲಿ ನೋಡೋಣ. ಸುವರ್ಣರೇಖಾ ಯೋಜನೆ, ಸುವರ್ಣರೇಖಾ ಯೋಜನೆ. ಬಿಹಾರ್ ರಾಜ್ಯದಲ್ಲಿ ನೋಡಿ ಕೋಸಿ ಯೋಜನೆ, ಕೋಸಿ ಯೋಜನೆ. ಹಾಗೆ ಗುಜರಾತ್ ರಾಜ್ಯದಲ್ಲಿ ನೋಡಿ, ಗುಜರಾತ್ ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರಮುಖ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಕಕ್ರಪಾರ ಯೋಜನೆ, ಕಾಡನ ಯೋಜನೆ, ಉಕೈ ಯೋಜನೆ. ಕಕ್ರಪಾರ ಯೋಜನೆ, ಕಾಡನ ಯೋಜನೆ, ಉಕೈ ಯೋಜನೆ. ಇವು ಗುಜರಾತ್ ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರಮುಖ ಜಲ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳು. ನೆಕ್ಸ್ಟು ರಾಷ್ಟ್ರೀಯ ವಿದ್ಯುತ್ ಜಾಲ. ಏನಿದು ರಾಷ್ಟ್ರೀಯ ವಿದ್ಯುತ್ ಜಾಲ? ನ್ಯಾಷನಲ್ ಪವರ್ ಗ್ರಿಡ್ ಅಂತ ಕರೀತೀವಿ. ಏನಿದು ನ್ಯಾಷನಲ್ ಪವರ್ ಗ್ರಿಡ್ ಅಂದರೆ? ರಾಷ್ಟ್ರೀಯ ವಿದ್ಯುತ್ ಜಾಲ ಅಂದ್ರೇನು ನೋಡಿ. ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸುವುದು ಮತ್ತು ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡುವುದನ್ನು ರಾಷ್ಟ್ರೀಯ ವಿದ್ಯುತ್ ಜಾಲ ಎನ್ನುವರು.
ರಾಷ್ಟ್ರೀಯ ವಿದ್ಯುತ್ ಜಾಲ ಎನ್ನುವರು. ನೋಡಿ, ರಾಷ್ಟ್ರೀಯ ವಿದ್ಯುತ್ ಜಾಲ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆನೂ ವಿದ್ಯುತ್ತು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಉತ್ಪಾದನೆ ಆಗುತ್ತೆ ಅಂತಲ್ಲ. ಈ ಪ್ರದೇಶದಲ್ಲಿ ಹೆಚ್ಚು ಉತ್ಪಾದನೆ ಆದರೆ ಈ ಪ್ರದೇಶದಲ್ಲಿ ಕಡಿಮೆ ಉತ್ಪಾದನೆ ಆಗ್ಬೋದು. ಹೀಗಾಗಿ ಇಲ್ಲಿಂದ ವಿದ್ಯುತ್ತನ್ನು ಕಡಿಮೆ ಇರೋ ಸ್ಥಳಕ್ಕೆ ಸರಬರಾಜು ಮಾಡೋದು, ಈ ಒಂದು ಸ್ಥಳದಲ್ಲಿ ಹೆಚ್ಚು ಉತ್ಪಾದನೆ ಆದರೆ ಕಡಿಮೆ ಇರತಕ್ಕಂಥ ಸ್ಥಳಗಳಿಗೆ ಈ ಭಾಗಕ್ಕೆ ಸರಬರಾಜು ಮಾಡೋದು. ಈ ರೀತಿಯಾಗಿ ಏನು ಮಾಡ್ತಾರೆ, ಎಲ್ಲ ಭಾರತ ದೇಶದ ಎಲ್ಲ ಭಾಗಗಳಿಗೆ ವಿದ್ಯುತ್ತನ್ನು ಸರಬರಾಜು ಮಾಡೋದು. ನೋಡಿ, ರಾಷ್ಟ್ರೀಯ ವಿದ್ಯುತ್ ಜಾಲ ಅಂದರೆ ಇನ್ನೊಂದ್ಸಾರಿ ನೋಡಿ, ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸುವುದು, ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸುವುದು ಮತ್ತು ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡುವುದನ್ನು ರಾಷ್ಟ್ರೀಯ ವಿದ್ಯುತ್ ಜಾಲ ಎನ್ನುವರು. ರಾಷ್ಟ್ರೀಯ ವಿದ್ಯುತ್ ಜಾಲ ಎನ್ನುವರು. ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸುವುದು ಮತ್ತು ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡುವುದನ್ನು ರಾಷ್ಟ್ರೀಯ ವಿದ್ಯುತ್ ಜಾಲ ಎನ್ನುವರು. ಮಳೆ ಕೊಯ್ಲು ಅಥವಾ ಮಳೆ ನೀರು ಸಂಗ್ರಹಣೆ. ಮಳೆ ಕೊಯ್ಲು ಅಥವಾ ಮಳೆ ನೀರು ಸಂಗ್ರಹಣೆ. ನೋಡಿ, ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವುದನ್ನೇ ಮಳೆ ಕೊಯ್ಲು ಅಥವಾ ಮಳೆ ನೀರು ಸಂಗ್ರಹಣೆ ಎನ್ನುವರು. ನೋಡಿ, ಮಳೆ ಕೊಯ್ಲು ಎಂದರೇನು ಅಥವಾ ಮಳೆ ನೀರು ಸಂಗ್ರಹಣೆ ಎಂದರೇನು? ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವುದನ್ನೇ ಮಳೆ ಕೊಯ್ಲು ಅಥವಾ ಮಳೆ ನೀರು ಸಂಗ್ರಹಣೆ ಎನ್ನುವರು. ಇದರಲ್ಲಿ ಎರಡು ವಿಧಗಳಿದ್ದಾವೆ. ಎರಡು ಪ್ರಕಾರಗಳು ಇವೆ. ಮೊದಲನೇದಾಗಿ ನೋಡಿ, ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸುವುದು. ಒಂದೇದು ಯಾವುದಂದರೆ ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸುವುದು. ಉದಾಹರಣೆಗೆ ಮೇಲ್ಛಾವಣಿಯಿಂದ ನೀರನ್ನು ಸಂಗ್ರಹಿಸುವುದು. ಇವತ್ತು ಮೇಲ್ಛಾವಣಿ ಮೇಲೆ ಏನು ಮಳೆ ನೀರು ಬೀಳುತ್ತಲ್ವ, ಅಲ್ಲೇ ಏನು ಮಾಡೋದು, ಆ ನೀರನ್ನು ಸಂಗ್ರಹಿಸುವುದು. ಮೇಲ್ಛಾವಣಿಯಿಂದ ನೀರನ್ನು ಸಂಗ್ರಹಿಸುವುದು. ನೆಕ್ಸ್ಟ್ ಎರಡನೇದು, ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಂಗ್ರಹಿಸುವುದು. ಈಗ ಮಳೆ ಬಿದ್ದ ನಂತರ ನೀರು ಹರಿದು ಹೋಗ್ತಾ ಇರುತ್ತೆ, ಸೊ ಆ ನೀರನ್ನು ಸಂಗ್ರಹಿಸುವುದು. ಉದಾಹರಣೆಗೆ ಒಡ್ಡು ಕಟ್ಟಿ ನೀರನ್ನು ಸಂಗ್ರಹಿಸುವುದು. ಈ ಮಳೆ ನೀರಿನ ಸಂಗ್ರಹದಲ್ಲಿ ಎರಡು ವಿಧಗಳು ಬರ್ತವೆ ಮಳೆ ಕೊಯ್ಲಿನಲ್ಲಿ. ಒಂದು, ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸುವುದು. ಉದಾಹರಣೆಗೆ ಯಾವುದಂದರೆ ಮೇಲ್ಛಾವಣಿಯಿಂದ ನೀರನ್ನು ಸಂಗ್ರಹಿಸುವುದು. ಇವತ್ತು ನಾವು ಮನೆಯ ಮೇಲ್ಛಾವಣಿ ಮೇಲೆ ಏನು ನೀರು ಬೀಳುತ್ತಲ್ವ, ಸೊ ಆ ನೀರನ್ನು ನಾವು ಸಂಗ್ರಹಿಸುವುದು. ಇದು ಮಳೆ ಬಿದ್ದ ಸ್ಥಳದಲ್ಲೇ ನೀರನ್ನು ಸಂಗ್ರಹಿಸುವುದು ಅಂತ ಹೇಳ್ತೇವೆ. ಇನ್ನೊಂದು, ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಂಗ್ರಹಿಸುವುದು. ಈಗ ಮಳೆ ಆಗಿಬಿಡುತ್ತೆ, ಆ ನೀರು ಹರಿದು ಹೋಗ್ತಾ ಇರುತ್ತೆ, ಸೊ ಆ ನೀರನ್ನು ನಾವು ಸಂಗ್ರಹಿಸುವುದು. ಹೇಗೆ? ಒಡ್ಡು ಕಟ್ಟಿ ನೀರನ್ನು ಸಂಗ್ರಹಿಸುವುದು. ಒಡ್ಡನ್ನು ಕಟ್ಟಿಬಿಟ್ಟು ಆ ನೀರನ್ನು ಸಂಗ್ರಹಿಸುವುದು. ಹೀಗೆ ಎರಡು ರೀತಿಯಲ್ಲಿ ನಾವು ಮಳೆ ಕೊಯ್ಲನ್ನು ಮಾಡ್ತೇವೆ. ಮಳೆ ಕೊಯ್ಲು ಇಂದು ಕಡ್ಡಾಯವಾಗಲು ಕಾರಣಗಳು. ಮಳೆ ಕೊಯ್ಲು ಇಂದು ಕಡ್ಡಾಯವಾಗ್ತಾ ಇದೆ. ಯಾಕೆ? ಇದಕ್ಕೆ ಕಾರಣ ಏನು? ನೀರು ಅತಿ ಅಮೂಲ್ಯವಾಗಿದೆ. ನೀರು ಎಂಥ ಒಂದು ಸಂಪನ್ಮೂಲ ಅಂದರೆ ಇದು ಅತಿ ಅಮೂಲ್ಯವಾದ ಒಂದು ಸಂಪನ್ಮೂಲ. ಭಾರತದಲ್ಲಿ ನೀರಿನ ಹಂಚಿಕೆ ತಾರತಮ್ಯಗಳಿಂದ ಕೂಡಿದೆ. ಅಂದರೆ ಭಾರತದ ಎಲ್ಲ ಭಾಗದಲ್ಲಿ ಸಮಾನ ರೀತಿಯಲ್ಲಿ ನೀರು ಹಂಚಿಕೆ ಆಗಿಲ್ಲ. ಕೆಲವು ರಾಜ್ಯಗಳಲ್ಲಿ ಹೆಚ್ಚಿನ ನೀರಿನ ಸೌಲಭ್ಯವಿದ್ದರೆ ಕೆಲವು ರಾಜ್ಯಗಳಲ್ಲಿ ನೀರಿನ ಕೊರತೆ ಇದೆ. ಮಳೆಗಾಲದ ಅವಧಿ ಕಡಿಮೆಯಾಗಿದೆ. ಈ ಮಳೆಗಾಲದ ಅವಧಿ ಏನಾಗಿದೆ ಅಂದರೆ ಕಡಿಮೆಯಾಗಿದೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರುತ್ತದೆ. ಭಾರತ ದೇಶದಲ್ಲಿ ಬೇಸಿಗೆ ಒಂದು ಕಾಲಾವಧಿಯಲ್ಲಿ ನೀರಿನ ಕೊರತೆ ಕಂಡುಬರುತ್ತದೆ. ಹೀಗಾಗಿ ನಾವು ನೀರನ್ನು ಸಂಗ್ರಹಿಸಬೇಕಾಗುತ್ತೆ. ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವುದನ್ನು ಮಳೆ ಕೊಯ್ಲು ಎನ್ನುವರು. ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವುದನ್ನು ಮಳೆ ಕೊಯ್ಲು ಎನ್ನುವರು. ನೆನಪಿಟ್ಕೊಂಡಿರಿ, ಮಳೆ ಕೊಯ್ಲು ಇದೆಯಲ್ವಾ, ಮಳೆ ಕೊಯ್ಲು ಏಕೆ ಅವಶ್ಯಕ ಅಥವಾ ಮಳೆ ನೀರಿನ ಸಂಗ್ರಹಣೆ ಏಕೆ ಅವಶ್ಯಕ, ನಾವು ಯಾಕೆ ಅದನ್ನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಏನು ಅಂದರೆ, ನೀರು ಅತಿ ಅಮೂಲ್ಯವಾಗಿದೆ. ಭಾರತದಲ್ಲಿ ನೀರಿನ ಹಂಚಿಕೆ ತಾರತಮ್ಯಗಳಿಂದ ಕೂಡಿದೆ. ಮಳೆಗಾಲದ ಅವಧಿ ಕಡಿಮೆ ಇದೆ. ಹಾಗೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಆಗುತ್ತೆ. ಈ ನಾಲ್ಕು ಅಂಶಗಳನ್ನು ಬರೀಬೇಕಾಗತ್ತೆ.